ನಾವು ಈಶಾವಾಸ್ಯ ಉಪನಿಷತ್ತಿನಲ್ಲಿ ನಿನ್ನಿನ ದಿವಸ ಮೊದಲನೇ ಮಂತ್ರವನ್ನು ನೋಡಿದ್ವಿ. ಮೊದಲನೇ ಮಂತ್ರದ ಏನು ಸಾರ ಅಂತಂದ್ರೆ ಬಹಳ ಮುಂದೆ ಇನ್ನ ಮೊದಲನೇ ಮಂತ್ರ ಪೂರ ಮುಗಿದಿಲ್ಲ. ಸರಿ. ಓಂ ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಮ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾ ಕೃತಾಃ ಕಷ್ಟಸ್ವಿಧನಂ. ಇದರದ ಅರ್ಥವನ್ನ ನಿನ್ನೆ ಹೇಳ್ಕೊಂತ ಬಂದ್ವಿ. ಲಾಸ್ಟ್ ಒಂದು ಪಾಯಿಂಟ್ ಓದೋದ ಅದೊಂದು ಹೇಳಿ ಹೋಗೋಣ. ಏನ್ ಹೇಳ್ತದ ನೋಡ್ರಿ ಈ ಶ್ಲೋಕ. ಜಗತ್ತಿನಲ್ಲಿ ಏನೇನಿದೆ ಅದೆಲ್ಲವೂ ಈಶ್ವರನಿಂದ ತುಂಬಲ್ಪಟ್ಟಿದೆ ಅಥವಾ ಮುಚ್ಚಲ್ಪಟ್ಟಿದೆ. ಆದ್ದರಿಂದ ತ್ಯಾಗದಿಂದ ಅದನ್ನು ಕಾಪಾಡಿಕೋ, ಯಾರ ಧನವನ್ನು ಬಯಸಬೇಡ ಅಂತ ತಿಳ್ಕೊಂಡು ಒಂದು ನಿವೃತ್ತಿ ಮಾರ್ಗವನ್ನು ಕುರಿತು ಈ ಉಪನಿಷತ್ತದಲ್ಲಿ ಹೇಳಾಗತ್ತದ. ಅದು ಎಲ್ಲ ಅದು ನಂದು ಅನ್ಬೇಡ, ಈ ಶರೀರಕ್ಕೆ ನಾನು ಅನ್ನಕ್ ಹೋಗ್ಬೇಡ, ಇದು ಎಲ್ಲ ಜಗತ್ತು ನಂದು ಅನ್ನಕ್ ಹೋಗ್ಬೇಡ. ಇದೆಲ್ಲ ಪರಮಾತ್ಮಂದದ, ಪರಮಾತ್ಮೆಯಿಂದ ಮುಚ್ಚಲ್ಪಟ್ಟದ. ಇದನ್ನ ರಕ್ಷಿಸ್ಕೋ ಅಂತಂದ್ರೆ ತ್ಯಾಗದಿಂದ ಮಾತ್ರ ರಕ್ಷಿಸಕ್ ಬರ್ತದ, ಬೇರೆ ರೀತಿಯಿಂದ ಇದನ್ನ ರಕ್ಷಣೆ ಮಾಡಕ್ ಬರುದಿಲ್ಲ ಅಂತ ಶ್ರುತಿ ಹೇಳ್ತದ. ಅದನ್ನ ಒಬ್ರು ಇವತ್ತಿನ ವಿಜಯವಾಣಿ ಒಳಗ ಒಬ್ರು ಅಂತರಂಗ ಅಂತ ಒಂದು ಇದು ಬರ್ತದ, ಇದು ತರಿಸಿದೆ ಇವತ್ತ ಬಂದಿದ್ದ ಪೇಪರು. ಅದ್ರೊಳಗ ಕೊಟ್ಟಿದಾರ, ನೋಡ್ರಿ ಎಷ್ಟು ಚಂದ ಮಾಡಿ ಕೊಟ್ಟಾರ ಅವರು. ನೋಡ್ರಿ ಸ್ವಲ್ಪ ನೋಡ್ರಿ, ಮಜಾ ನೋಡ್ರಿ. ಸ್ವಾಮಿ ಆದಿತ್ಯಾನಂದ ಸರಸ್ವತಿ ಚಿನ್ಮಯ ಮಿಷನ್ ಮಂಡ್ಯ ಇವ್ರು ಹೇಳ್ತಾರ ನೋಡಿ. ಉಪನಿಷತ್ತು ಬ್ರಹ್ಮಸೂತ್ರಾದಿ ಪ್ರವಚನಗಳನ್ನು ಕೇಳಿದರೂ ಕೂಡ ನಮ್ಮ ಮನಸ್ಥಿತಿ ಎಲ್ಲಿಯವರೆಗೆ ಹಿತಕರವಾಗಿರುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ದಿನನಿತ್ಯದ ತೊಂದರೆಗಳಿಗೆ ಉತ್ತರ ಸಿಗುವುದಿಲ್ಲ. ಶಾಸ್ತ್ರಗಳಲ್ಲಿ ಎರಡು ಮಾರ್ಗಗಳನ್ನು ವಿವರಿಸಿರುತ್ತಾರೆ. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗಕ್ಕೆ ಕರ್ಮಕಾಂಡವೆಂದು, ನಿವೃತ್ತಿ ಮಾರ್ಗಕ್ಕೆ ಜ್ಞಾನಕಾಂಡವೆಂದು ಕರೆಯುತ್ತೇವೆ. ಪ್ರತಿ ವ್ಯಕ್ತಿಯು ಈ ಎರಡು ಮಾರ್ಗಗಳಲ್ಲಿ ಒಂದರ ನಂತರ ಒಂದರಂತೆ ದಾಟಲೇಬೇಕು. ನೋಡ್ರಿ, ಒಂದರ ನಂತರ ಒಂದು ಕ್ರಮ. ಇದು ಮೊದಲು ಇದ್ದಿದ್ದ ಮಾರ್ಗ, ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ಪ್ರತಿಯೊಬ್ರು ಮೊದಲ ಪ್ರವೃತ್ತಿ ಮಾರ್ಗ, ಆ ನಂತರ ನಿವೃತ್ತಿ ಮಾರ್ಗ ದಾಟಲೇಬೇಕು ಪ್ರತಿಯೊಬ್ರು. ಇದನ್ನು ಬೋಧಿಸಲೆಂದೇ ಪುರಾಣ ಇತಿಹಾಸಗಳಲ್ಲಿ ಕಥೆಗಳ ಮುಖಾಂತರ ನಮ್ಮ ಶಾಸ್ತ್ರಗಳು ಈ ಸತ್ಯವನ್ನು ನಮ್ಮ ಮುಂದಿಡುತ್ತವೆ. ಪ್ರವೃತ್ತಿ ಮಾರ್ಗದಿಂದ ನಮ್ಮ ಮನಸ್ಸು ಶುದ್ಧ ಮಾಡಿಕೊಂಡು ನಿವೃತ್ತಿ ಮಾರ್ಗವನ್ನು ಪ್ರವೇಶಿಸಬೇಕು. ಆಗ ಗುರುವಿನ ಉಪದೇಶದ ಮುಖಾಂತರ ನಮಗೆ ಜ್ಞಾನೋದಯವಾಗುತ್ತದೆ. ಇದು ಶಾಸ್ತ್ರಗಳು ನಮಗೆ ತೋರಿಸಿರುವ ದಾರಿ. ಆದ್ದರಿಂದ ಮನಸ್ಸನ್ನು ಶುದ್ಧಗೊಳಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಬೇಕು. ವೇದಾಂತದ ಪ್ರಶ್ನೋತ್ತರಗಳಲ್ಲಿ ಜನರು ಸಾಮಾನ್ಯವಾಗಿ ಕ್ರೋಧವನ್ನು ನಿಗ್ರಹಿಸುವುದು ಹೇಗೆ, ಮಕ್ಕಳೊಡನೆ ವರ್ತಿಸುವುದು ಹೇಗೆ ಎಂದೆಲ್ಲ ಕೇಳುತ್ತಾರೆ. ಜೀವನದಲ್ಲಿ ಆಸಕ್ತಿ ಕಳೆದುಕೊಂಡವರಂತೂ ಇದೆಲ್ಲವೂ ಪ್ರಾರಬ್ಧವೇ, ಕ್ರೋಧವೂ ಸಹ ಪ್ರಾರಬ್ಧದ ಫಲವೇ ಆಗಿದೆ, ಆದ್ದರಿಂದಲೇ ನಾನು ಅದನ್ನು ನಿಗ್ರಹಿಸಲು ಸಾಧ್ಯವಾಗುತ್ತಿಲ್ಲ ಎಂದೆಲ್ಲ ಮಾತನಾಡುತ್ತಾರೆ. ಇದೆಲ್ಲವನ್ನು ನೋಡಿದರೆ ನಮಗೆ ಆ ವ್ಯಕ್ತಿಯ ಮನಸ್ಥಿತಿ ಖಚಿತವಾಗಿ ಗೊತ್ತಾಗುತ್ತದೆ. ತುಂಬಾ ಸಾಧಕರು ಕ್ರೋಧವನ್ನು ಬಿಡಬೇಕೆಂದು ಬಯಸುತ್ತಾರೆ, ಆದರೆ ಅದರ ಮಾರ್ಗ ಅವರಿಗೆ ಅಗೋಚರವಾಗಿದೆ. ನೋಡಿ, ಆ ಮಾರ್ಗ ಅಗೋಚರ ಆಗ್ಯದ. ಕ್ರೋಧವನ್ನು ಗೆಲ್ಲಲು ಮಾಡಬೇಕಾದ ಮೊದಲ ಪ್ರಯತ್ನವೆಂದರೆ ಕ್ರೋಧಕ್ಕೆ ಮೂಲ ಕಾರಣವನ್ನು ಹುಡುಕಬೇಕು.
ಡಯಾಗ್ನೋಸ್ ಮಾಡ್ಬೇಕ್ರಿ ಮೊದಲ. ಡಯಾಗ್ನೋಸ್ ಮಾಡಿ ಆಮ್ಯಾಗ ಟ್ರೀಟ್ಮೆಂಟ್ ಕೊಡ್ಬೇಕು. ಅವಂಗಂತಾರ ಡಾಕ್ಟರ್. ಡಯಾಗ್ನೋಸ್ ಇಲ್ಲ, ಬರೇ ಬಾಯ್ಲೆ ಕೇಳಿ ಏನದ ಕಾಯಿಲೆ ಕೇಳಿ ಗುಳಿಗೆ ಕೊಡ ಅವಾಗ ಕ್ವಾಕ್ ಅಂತ ಹೇಳ್ತೀವಿ, RMP ಡಾಕ್ಟರ್ ಅಂತೀವಿ. ಡಯಾಗ್ನೋಸ ಇಲ್ಲ ಇಲ್ಲಿ. ಏನೈತಿ ಕ್ರೋಧಕ್ಕೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಅನೇಕರು ತಣ್ಣೀರನ್ನ ಸ್ನಾನ ಮಾಡಿದರೆ ಕ್ರೋಧ ಕಡಿಮೆಯಾಗುತ್ತದೆ ಎಂದು ತಿಳಿಯುತ್ತಾರೆ ಮತ್ತು ಪ್ರಯತ್ನ ಮಾಡುತ್ತಾರೆ. ಇನ್ನು ಕೆಲವರು ಉಪವಾಸ ಮಾಡಿದರೆ ಕ್ರೋಧ ಕಡಿಮೆಯಾಗುತ್ತದೆ, ಆದ್ದರಿಂದ ಉಪವಾಸ ಮಾಡುವ ವ್ಯಕ್ತಿ ಕ್ರೋಧ ಆಗ್ತದೆ ಅಂತ ತಿಳಿದಾರೆ. ಆದರೆ ಕ್ರೋಧ ಕಡಿಮೆ ಆಗುವುದಕ್ಕಿಂತ ಕ್ರೋಧ ಹೆಚ್ಚಿಗೆ ಆಗುತ್ತದೆ. ಉಪವಾಸ ಮಾಡಿದ್ರೆ ಕ್ರೋಧ ಹೆಚ್ಚಿಗೆ ಆಗ್ತದೆ ನೋಡ್ರಿ ಅಂತ. ಕೆಲವರಂತೂ ಕ್ರೋಧ ತಾನಾಗಿಯೇ ಕಡಿಮೆಯಾಗುತ್ತದೆ ಎಂದು ಸುಮ್ಮನೆ ಇರುತ್ತಾರೆ. ಆದರೆ ಕೆಲವರು ತಣ್ಣಗೆ ಆದ ಹಾಗೆ ಕಂಡರೂ ಕೂಡ ಮರುಕ್ಷಣವೇ ಕ್ರೋಧವು ಬುಗಿಲೆಂದು ನಮ್ಮನ್ನು ಆವರಿಸಿ ಬಿಡುತ್ತದೆ. ಯಾರ ಕಡೆ ಪೇಪರ್ ಅದ ನೋಡ್ರಿ, ಕೆಲವೊಂದ್ ಕಡೆ ಕೆಲವೊಂದು ಶಬ್ದಗಳನ್ನು ಹಾಕಾಕತ್ತೀನಿ. ಆದ್ದರಿಂದ ಬಿಡುಗಡೆ ಹೊಂದಲು ನಾವು ಕಾರಣವನ್ನು ಹುಡುಕಬೇಕು. ಇಷ್ಟು ಮುಗಿಸ್ಯಾರ. ಬಿಡುಗಡೆ ಹೊಂದ ಕಾರಣವನ್ನು ಹುಡುಕಬೇಕು ಅಂದಾರ. ಅಲ್ಲಿ ಏನಿಟ್ರು ಅವ್ರ ಗುರುಗಳು, ಈ ಬಿಡುಗಡೆ ಹೊಂದಕ ಕಾರಣ ಏನು ಅನ್ನುವಂಥದ್ದು ಹುಡುಕಬೇಕು ಅಂತಾರ. ತಿಳಿತೇನ್ರಿ? ಕಾರಣ ಏನು ಹೇಳ್ತೀರಿ ಈಗ ನೀವು? ಈ ಕಾಮವನ್ನ ಗೆಲ್ಲಬೇಕು, ಕ್ರೋಧವನ್ನ ಗೆಲ್ಲಬೇಕು, ಮದ ಮತ್ಸರಗಳನ್ನ ಗೆಲ್ಲಬೇಕು, ಮಕ್ಕಳನ್ನ ಹೆಂಗ ನಾವು ಅವ್ರಿಗೆ ಸಾಕಿ ಸಲಹಬೇಕು, ದೊಡ್ಡವ್ರು ಮಾಡ್ಬೇಕು ಅನ್ನುವಂಥದ್ದು ನಮಗ್ ಗೊತ್ತಾಗ್ತಾ ಇಲ್ಲ. ನಮ್ಗೆ ಸಿಟ್ಟು ಕಡಿಮೆ ಆಗಬಲ್ದು, ನಾವು ತಣ್ಣೀರ ಸ್ನಾನ ಮಾಡಿದ್ರು ಕಮ್ಮಿ ಆಗಬಲ್ದು, ಊಟ ಬಿಟ್ರು ಕಮ್ಮಿ ಆಗಬಲ್ದು. ಹಂಗಾರೆ ಎಲ್ಲಿ ಐತಿ ಇದ್ರ ಪರಿಹಾರ? ಯಾರು ಹೇಳ್ತೀರಿ? ನಮ್ ಮನಸ್ಸಿನಾಗ ಐತ್ರಿ. ನಮ್ಗ ಬಿಟ್ರ ಅವ್ರು ಗುರುಗಳು. ನಮ್ ಮನಸ್ಸಿನಾಗ ಐತ್ರಿ. ನಮ್ ಮನಸ್ನಾಗ ಐತಿ ಅಂತಾರ. ದುಂಡಯ್ಯನವ್ರು ಮನಸ್ನಾಗ ಐತಿ. ನಮ್ಮ ಸ್ವರೂಪದ ಅಜ್ಞಾನವೇ ಇದಕ್ಕೆಲ್ಲ ಕಾರಣ ರೀ. ವೆರಿ ಗುಡ್. ನಮ್ಮ ಸ್ವರೂಪದ ಅಜ್ಞಾನವೇ ಇದಕ್ಕೆ ಕಾರಣ. ನಮ್ಗೆ ಏನು ಸಮಸ್ಯೆಗಳದಾವಾಗ ಅದಕ್ಕೆ ಮೂಲ ಕಾರಣ ಅಜ್ಞಾನ ಅನ್ನೋದನ್ನ ನಾವು ಅದನ್ನ ವಿಚಾರ ಮಾಡಿ ತಿಳ್ಕೊಳ್ಳೋದನ್ನ ನಾವೇನು ಟ್ರೀಟ್ಮೆಂಟ್ ಮಾಡಕ್ ಹೋಗ್ತೀವಿ, ಎಲ್ಲವೂ ಫೇಲ್ ಹಾಕಿವಿ ನಾವು. ಸ್ವರೂಪದ ಅಜ್ಞಾನ, ನಾನು ಯಾರು ಅಂತ ತಿಳಿಲಾರದ್ದೇ ನಮಗ್ ಕಾರಣ ಆಗೈತಿ ಎಲ್ಲದಕ್ಕೂ. ಕ್ರೋಧ ಯಾಕೆ ಬರ್ತದ, ನಾ ಯಾರು ಅಂತ ತಿಳಿದಿಲ್ಲ. ಅದಕ್ಕೆ ಅವರು ಅದನ್ನ ಹುಡುಕ್ರಿ ಅಂತ ಹೇಳ್ತಾರ. ಅದಕ್ಕೆ ಇವ್ರು ಏನಂತಾರ, ಇದು ಎಲ್ಲಾ ಜಗತ್ತು ಈಶ್ವರನಿಂದ ಮುಚ್ಚಲ್ಪಟ್ಟಿದೆ, ಇದು ನಿಂದ ಅಲ್ಲಪ್ಪ, ಇದನ್ನ ರಕ್ಷಿಸ್ಕೋಬೇಕಂದ್ರೆ ನೀನು ತ್ಯಾಗದಿಂದ ರಕ್ಷಿಸ್ಕೋಬೇಕು ಅಂತ ಇವ್ರು ಹೇಳ್ತಾರ. ನಮಗ ತ್ಯಾಗ ಅಂದ್ರೆ ನಮಗ ಆಗಿ ಬರೋದಿಲ್ಲ. ನಮಗೆ ಇದನ್ನ ಪಡ್ಕೋಬೇಕು, ಇದನ್ನ ಹೆಚ್ಚಿಗೆ ಮಾಡ್ಕೋಬೇಕು ಅಂದ್ರೆ ನನಗೆ ಇದು ಸುರಕ್ಷಣೆ ಆಗ್ತದ, ನಾವು ರಕ್ಷಣೆ ಕೊಡ್ತದ, ಇದು ರಕ್ಷಣೆ ಮಾಡ್ಕೊಂಡ್ರೆ ನಾನು ರಕ್ಷಣೆ ಆಕೈತೆ ಅಂತ ನಾವು ತಿಳ್ಕೊಂಡಿವಿ. ಅಂದ್ರೆ ನಾವ್ ಏನ್ ತಿಳ್ಕೊಂಡಿವಿ ಅದರ ವಿರುದ್ಧವಾದಂತ ಮಾತನ್ನ ಉಪನಿಷತ್ತು ಹೇಳ್ತಾ ಇದೆ ಇಲ್ಲಿ. ಒಂದು ಹುಲ್ಲು ಕಂಡ್ರ ಆಕಳ ಪ್ರವೃತ್ತಿ ಆಗ್ತದ, ಅದು ಅಂತೈತಿ ವೃತ್ತಿ ಶ್ರುತಿ. ಹುಲ್ಲು ಕಂಡ್ರ ನೀ ಪ್ರವೃತ್ತಿ ಆಗ್ಬೇಡ. ಇನ್ನೊಂದು ಮಾತು ಹೇಳ್ತದ, ಅಲ್ಲಿ ಬಡಗಿ ಕಂಡ್ರ ನೀ ನಿವೃತ್ತಿ ಆಗು ಅಂತ ಹೇಳ್ತದ ನಮ್ಮ ಅನುಭವ. ಅವ್ರ ಅಂತತಿ ನೀನ್ ಬಡಗಿ ಕಂಡ್ರ ಅಲ್ಲೇ ಪ್ರವೃತ್ತಿ ಆಗು. ನೋಡ್ರಿ ಹೆಂಗದ ನೋಡ್ರಿ, ನಮ್ಮ ವಿಚಾರಕ್ಕೂ ವೇದ ಹೇಳುವಂತ ಮಾತಿಗೂ ಅಜಗಜಾಂತರ ವಿರುದ್ಧ. ಇದೆಲ್ಲ ಈಶ್ವರನ ಸಂಪತ್ತ ಇದಪ್ಪ, ನಿಂದ ಅಲ್ಲ ಇದು, ಈಶ್ವರನ ಸಂಪತ್ತು ಅಂತ ಇದನ್ನ ಉಪಯೋಗ ಮಾಡು, ತ್ಯಾಗದಿಂದ ಮಾಡು ಅಂತ ಅದು ಹೇಳ್ತದ. ನಾವು ಏನ್ ಮಾಡಕತ್ತೀವಿ, ಅದನ್ನ ಪಡೆದ ಹೆಚ್ಚಿಗೆ ಮಾಡ್ಕೊಂಡ್ರೆ ನಮಗ್ ಸುಖ ಸಿಗ್ತದ ಅಂತ ನಾವು ಬೆನ್ನ ಹತ್ತೀವಿ. ನಮ್ಗೆ ಹಂಗ ಅನ್ಸಾಕತ್ತ. ಅಂದ್ರ ನಾವು ಈ ಪ್ರವೃತ್ತಿ ಮಾರ್ಗದಿಂದ ಮಾಡಿ ನೋಡಿ ಅನುಭವ ಆಗಿದ ಮೇಲೆ ಹೂ ಅನ್ನೋಕಿನ ಮೊದಲನೇ ವೇದ ಪ್ರಮಾಣವನ್ನ ಒಪ್ಪಿ ಅದು ಹೇಳುವುದು ಖರೆ ಅಂತ ತಿಳ್ಕೊಂಡು ಅದೇ ಮಾರ್ಗದಾಗ ಹೋದ್ವಿ ಅಂದ್ರ ನಾವು ಸರಿಯಾದ ಟಾರ್ ರಸ್ತೆ ಮ್ಯಾಗ ಹೋಗ್ತೇವಲ್ಲ. ಈ ಕಲ್ಲು ಮುಳ್ಳು ಗುಡ್ದಾಗ ಅಡ್ಡಾಡೋಕಿನ, ಟ್ರಯಲ್ ಅಂಡ್ ಎರರ್ ಮಾಡೋಕಿನ, ನಾನ ಪ್ರಯತ್ನ ಮಾಡಿ ನೋಡಿ ನಮ್ಗೆ ಅನುಭವ ಆದ್ಮ್ಯಾಗ ನಾ ಹೌದ ಅನ್ನವ ಅಂದ್ರೆ ಕಷ್ಟವನ್ನ ಅನುಭವಿಸ್ಬೇಕಾಗ್ತದೆ. ಶಾಸ್ತ್ರ ಹೇಳಿದ ಮಾತನ್ನ ಕೇಳಿ ಸಾತ್ವಿಕ ಆಹಾರ, ಸಾತ್ವಿಕ ವಿಹಾರ, ಆಮೇಲೆ ಏನ್ರಿ ಸನ್ಯಾಸಾಶ್ರಮ ಸ್ವೀಕಾರ, ತ್ಯಾಗದಿಂದ ಮನೋಭಾವನೆ ಇಟ್ಕೊಂಡು ಅಲ್ಲಿ ಏನದ ಶಾಸ್ತ್ರ ಹೇಳ್ತದ ಅಂತ ಬಿಡ್ಬೇಕು. ಒಳಗ ಮನಸ್ಸು ಬಿಡಕ್ ಆಗ್ದಿರಲ್ಲ. ಸಣ್ಣ ವಯಸ್ಸಿಗೆ ಅವ್ರಿಗೂ ಬಿಡಕ್ ಆಗಂಗಿಲ್ಲ. ಯಾರು ಸನ್ಯಾಸಿ ಆಗ್ಯಾರಲ್ಲ ಅವ್ರಿಗೂ ಬಿಡಕ್ ಆಗಂಗಿಲ್ಲ. ಶಾಸ್ತ್ರ ಹೇಳೈತಿ ಅಂತ ಬಿಟ್ಟವ್ರು ಪಾಲಾಗ್ಯಾರ. ಮುಂದೆ ಅವ್ರಿಗೆ ಜ್ಞಾನ ಆಗ್ತದ. ಜ್ಞಾನ ಆದ್ಮ್ಯಾಗ ಅದು ಶ್ರವಣ ಮನನ ನಿಧಿಧ್ಯಾಸನಕ್ಕ ಮುಡುಪಾಗಿಡ್ಬೇಕು ಜನ್ಮನ.
ನಾವೆಲ್ಲಾ ಜನನ ನಮ್ದು ಎಲ್ಲಾ ಸ್ಟ್ರೆಂಗ್ತ್ ಕಸುವನ್ನ ಸಂಸಾರಕ್ಕಿಟ್ಟು ಬಂದು ಈಗ ವಯಸ್ಸಾದ್ಮೇಲೆ ಶ್ರವಣ ಮಾಡ್ತೀನಿ, ವಯಸ್ಸಾದ್ಮೇಲೆ ಮನನ ಮಾಡ್ತೀನಿ ಅನ್ನೋದಕ್ಕಿನ ನಮ್ಮ ಹರಿಯದ ವಯಸ್ಸನ್ನ ನಾವೇನು ಜೀವನವನ್ನ ಸಂಸಾರಕ್ಕೆ ತೇದ್ವಿ ಅದನ್ನ ನಾವು ಶ್ರವಣ ಮನನ ನಿಧಿಧ್ಯಾಸನಕ್ಕ ಗುರುವಿನ ಸೇವಾಕ ಜಪ ತಪ ಇಂಥದ್ರಾಗ ನಾವು ಶ್ರಮಿಸಿದ್ವಿ ಅಂದ್ರ ಅದು ಸರಿಯಾದ ದಾರಿ ಆಗ್ತಿತ್ತು. ನಾವು ವೇದ ಮಾತುಗಳನ್ನ ವೇದದ ಪ್ರಮಾಣ ಅಂತ ತಿಳಿಲಿಲ್ಲ, ನಮ್ಗೆ ಯಾರು ಹೇಳಲಿಲ್ಲ ಒಂದೇದ್ದು. ಆಮೇಲೆ ವೇದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ಬೇಕನ್ನುವಂತ ಬುದ್ಧಿ ನಮ್ಗೆ ಯಾರು ಹೇಳ್ಕೊಡ್ಲಿಲ್ಲ. ನಮಗ ಕಣ್ಣಿಗೆ ಕಂಡಿದ್ದೇ ಖರೆ, ಕಣ್ಣಿಗೆ ಕಾಣ್ಲಾರದು ಇಲ್ಲ. ಈ ಒಂದು ತರ್ಕದ ಮ್ಯಾಗ ಹೊಂಟ್ಬಿಟ್ಟೇವ್ ನಾವು. ಜಗತ್ತು ಕಾಣ್ತೈತಿ ಅದ, ಶರೀರ ಕಾಣ್ತದ ಅದ, ಆತ್ಮ ಕಾಣಂಗಿಲ್ಲ, ಆತ್ಮ ಇಲ್ಲ. ತ್ಯಾಗದಿಂದ ನೀನು ಕಾಪಾಡಿಕೋ, ಯಾರ ಧನವನ್ನು ಬಯಸಬೇಡ. ಮಾ ಗೃದಾಹ ಕಶ್ಯಸ್ವಿ ಧನಂ, ಯಾರ ಧನವನ್ನು ಬಯಸಬೇಡ ಅನ್ನುವಂತ ಮಾತನ್ನ ಇದು ಒಂದೇ ಶ್ಲೋಕದ. ಇದರಲ್ಲಿ ನಾವು ಕೊನೆ ಭಾಗಕ್ಕೆ ಬಂದಿದ್ವಿ. ಏನು ಹೇಳಾಕತ್ತಾರಲ್ಲಿ ಅಪ್ಪ ಅವರು, ಇನ್ನೊಂದು ಪೇಜ್ ಅದ, ಅದನ್ನ ಮುಗಿಸಿ 2ನೇ ಮಂತ್ರಕ್ಕೆ ಹೋಗೋಣ. ಏನ್ ಹೇಳ್ತಾರ ನೋಡಿ. ಸಂಸಾರ ಕ್ಯಾನ್ ಗೋ ಅವೇ ಬೈ, ಹಂಗಾಗೈತೆ ಅದು. 2ನೇ ಮಂತ್ರ ಓದಿ ಬಿಟ್ಟಿದ್ವಿ ನೋಡ್ರಿ, ಕರೆಕ್ಟ್. 2ನೇ ಮಂತ್ರ ಓದಿ ಬಿಟ್ಟಿದ್ವಿ, ಮಾರ್ಕ್ ಮಾಡಿಲ್ಲ. 2ನೇ ಮಂತ್ರ ಓದೋದಷ್ಟ ಬಾಕಿ, ಓದಿ ಬಿಟ್ಟಿದ್ವಿ, ಅದನ್ನ ಅರ್ಥ ಹೇಳ್ಬೇಕು. ಈ 2ನೇ ಮಂತ್ರ ಯಾರಿಗೆ ಸಂಬಂಧಪಟ್ಟದ ಅಂತಂದ್ರೆ ಇದು ಪ್ರವೃತ್ತಿ ಮಾರ್ಗದಿಂದ ಹೋಗುವವರಿಗೆ. ಅದು 1ನೇದ್ದು ನಿವೃತ್ತಿ ಮಾರ್ಗ, ಇದು 2ನೇದ್ದು ಪ್ರವೃತ್ತಿ ಮಾರ್ಗ. ಇದು 1ನೇದ್ದು ಮತ್ತು ಇದು 2ನೇ ಮಂತ್ರ ಏನದ, ಇವು ಎರಡು ಸಂಕ್ಷಿಪ್ತ ರೂಪದಾಗ ಈ ಉಪನಿಷತ್ ಮುಗೀತದ. 2ನೇ ಶ್ಲೋಕಕ್ಕೆ ಮುಗೀತದ. ಮತ್ತೆ 18 ಶ್ಲೋಕ ಅದಾವಲ್ರಿ ಇದ್ರಾಗ. ಅಂದ್ರ 3ನೇ ಶ್ಲೋಕದಿಂದ 8ನೇ ಶ್ಲೋಕದವರೆಗೆ 1ನೇ ಶ್ಲೋಕವನ್ನ ವಿವರಣೆ ಮಾಡ್ತದ. 9ರಿಂದ 18ರವರೆಗೆ 2ನೇ ಮಂತ್ರವನ್ನು ವಿವರಣೆ ಮಾಡ್ತದೆ. ಇಷ್ಟ ಈ ಉಪನಿಷತ್ತು. ಮತ್ತೆ ಈ ಉಪನಿಷತ್ತದ ಸಾರಾಂಶವೇ ಬೃಹದಾರಣ್ಯಕ ಉಪನಿಷತ್ತು. ತಿಳಿದ್ರೆ ಈಗ 2ನೇ ಉಪನಿಷತ್ತು, ಈ 2ನೇ ಮಂತ್ರ ಏನ್ ಹೇಳ್ತದೆ ಈ ಉಪನಿಷತ್ತನ್ನ, ಅಜ್ಞಾನಿಗಳನ್ನು ನಿಂದಿಸುವುದಕ್ಕಾಗಿ ಈ ಮಂತ್ರವನ್ನು ಪ್ರಾರಂಭಿಸುತ್ತಾರೆ ಅಂತಾರೆ ಶಂಕರಾಚಾರ್ಯರು. ಅಜ್ಞಾನಿಗಳನ್ನಂದ್ರ ಪ್ರವೃತ್ತಿ ಮಾರ್ಗಕ್ಕೆ ಹೋಗುವಂತವ್ರು ಏನದಾರ ಅವರನ್ನ ನಿಂದಾ ಮಾಡ್ಲಿಕ್ಕೆ ಈ ಮಂತ್ರವನ್ನ ಪ್ರಾರಂಭ ಮಾಡ್ಯಾರ. ಏನು? ಓಹೋ ಇಲ್ಲ, ಇದು 3ನೇ ಮಂತ್ರ. ಇದು 2ನೇ ಮಂತ್ರ. 2ನೇ ಮಂತ್ರ ಏನದ, ಇದು ಪ್ರವೃತ್ತಿ ಮಾರ್ಗವನ್ನ ಆರಿಸಿಕೊಂಡವರಿಗೆ, ಆತ್ಮನನ್ನು ಅರಿತಿರುವವನು ಪುತ್ರನೇ ಮುಂತಾದ ಈಶನಾತ್ರಯವನ್ನು ಬಿಟ್ಟು ಆತ್ಮಜ್ಞಾನ ನಿಷ್ಠನಾಗಿ ತನ್ನನ್ನು ತಾನು ಕಾಪಾಡಿಕೊಳ್ಳಬೇಕೆಂಬುದು ಮೊದಲನೇ ವೇದ ವಾಕ್ಯದ ಅರ್ಥ ಆಗಿತ್ತು. ಇನ್ನು ಅನಾತ್ಮಾಜ್ಞರಾಗಿ ಆತ್ಮನನ್ನು ಅರಿತುಕೊಳ್ಳುವುದಕ್ಕೆ ಶಕ್ತಿ ಇಲ್ಲದ, ಬುದ್ಧಿ ಇಲ್ಲದ, ಶಕ್ತಿ ಅಲ್ಲ ಇದೆ ಬುದ್ಧಿ, ವಿವೇಕ ಇಲ್ಲದ ಮಿಕ್ಕವರಿಗೆ ಈ 2ನೇ ಮಂತ್ರವು ಇದನ್ನು ಉಪದೇಶ ಮಾಡುತ್ತದೆ. ಇದನ್ನು ಪ್ರವೃತ್ತಿ ಮಾರ್ಗದವರಿಗೆ ಈ ಮಂತ್ರ ಹೇಳ್ತದೆ. ಕುರ್ವನ್ಯೇವೇಹ ಕರ್ಮಾಣಿ ಜಿಜಿವಿಷೇತ ಶತಗಂ ಸಮಾಹ ಏವಂ ತ್ವಯಿ ನಾಣ್ಯತೋತು ಅಸ್ತಿ ನ ಕರ್ಮ ಲಿಪ್ಯತೆ ನರೇ. ಕರ್ಮಗಳನ್ನು ಮಾಡುತ್ತಲೇ ಇಲ್ಲೇ 100 ವರ್ಷಗಳ ಬಾಳುವುದಕ್ಕೆ ಬಯಸಬೇಕು. ಹೀಗಿರುವ ಮನುಷ್ಯನಾದ ನಿನಗೆ ಇದಕ್ಕಿಂತ ಬೇರೆಯಾದ ಮಾರ್ಗವು ಯಾವುದೂ ಇಲ್ಲ. ಕರ್ಮ ಲೇಪವಾಗದೇ ಇರುವಂತ ಮಾರ್ಗ ಯಾವುದೂ ಇಲ್ಲ. ಉಳಿದ ಮಾರ್ಗಗಳಲ್ಲಿ ಕರ್ಮ ಲೇಪನ ಅದ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಪುನಃ ಪುನಃ ತಾಯಿ ಹೊಟ್ಟೆಗೆ ಹುಟ್ಟುವುದು, ಹುಟ್ಟತಿ ಯಾಕು ಅಂದ್ರೆ ಸಾಯಾಕ, ಸಾಯ್ತಿ ಯಾಕು ಅನ್ನೋದು ಹುಟ್ಟಾಕ. ಈ ಜನ್ಮ ಜನ್ಮಾಂತರ ನಮ್ಗ ತಪ್ಪೋದಿಲ್ಲ. ಅದು ತಪ್ಪಬೇಕಂದ್ರ ಕರ್ಮಗಳನ್ನ ಮಾಡ್ಕೊಂತನ ಹೆಂಗ, ನಿಷ್ಕಾಮ ಕರ್ಮಗಳ ಮತ್ತು ನಿಷ್ಕಾಮ ಉಪಾಸನೆಗಳನ್ನ, ಶರೀರದಿಂದ ಮಾಡುವಂತ ಯಜ್ಞ ಯಾಗಾದಿ ಕರ್ಮಗಳನ್ನ ನಿಷ್ಕಾಮದಿಂದ ಮಾಡುವುದು ಕರ್ಮಯೋಗ, ಮನಸ್ಸಿನಿಂದ ಮಾಡುವುದ ಜಪತಪಗಳನ್ನ ನಿಷ್ಕಾಮದಿಂದ ಮಾಡುವುದು ನಿಷ್ಕಾಮ ಉಪಾಸನ ಯೋಗ. ಇವೆರಡಕ್ಕೂ ಕೂಡಿಸಿ ಕರ್ಮಯೋಗ ಅಂತ ಸಂಕ್ಷಿಪ್ತ ಕರಿತೇವೆ. ಈ ಕರ್ಮಗಳನ್ನು ಮಾಡುತ್ತಲೇ ಅಂದ್ರೆ ಕರ್ಮಯೋಗದಿಂದ ಯಜ್ಞ ಪೂರ್ವ ಕಾಂಡದಲ್ಲಿ ಹೇಳಿದಂತ ಕರ್ಮಗಳನ್ನ, ಯಜ್ಞ ಯಾಗಾದಿ ಕರ್ಮಗಳನ್ನ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡುತ್ತಲೇ, ನಿಷ್ಕಾಮದಿಂದ ಮಾಡುತ್ತಲೇ ಅನ್ನೋ ಸೇರ್ಸ್ಕೋಬೇಕು. ಯಾಕಂದ್ರೆ ಇವನ್ನ ಸಕಾಮದಿಂದ ಮಾಡಿದ್ರೆ ಬಂಧಿಸ್ತಾವ, ಇವು ನಿಷ್ಕಾಮದಿಂದ ಮಾಡಿದ್ರೆ ಬಿಡುಗಡೆ ಮಾಡ್ತಾವ.
ಎಲ್ಲಿ ಸಮಸ್ಯೆ ಐತಿ ಅಲ್ಲೇ ಪರಿಹಾರ ಅದ. ನಾವು ಸಕಾಮದಿಂದ ಮಾಡ್ತೇವಿ, ಸಿಕ್ಕೊಂಡ್ ಬೀಳಾಗತ್ತೀವಿ. ನಿಷ್ಕಾಮದಿಂದ ಮಾಡ್ರಿ. ಭಗವಂತ ನನಗೆ ಕೊಟ್ಟಿದ್ದ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ರಿ. ಈ ಮನ್ಯಾಗ ನನಗೊಬ್ಬವ ಹಿರಿಯ ಅಂತ ತಿಳ್ಕೊಂಡು ನನಗೆ ಜವಾಬ್ದಾರಿ ಕೊಟ್ಟಾರ, ಒಂದ್ ಕೆಲಸ ಕೊಟ್ಟಾನ ಭಗವಂತ, ಆ ಕೆಲಸ ನಾ ಮಾಡ್ಬೇಕು ನಿಷ್ಠೆಯಿಂದ ಅಂತ ಮಾಡ್ರಿ. ಸಕಾಮದಿಂದ ಮಾಡಕ್ ಹೋಗ್ಬೇಡ. ನಿಷ್ಕಾಮದಿಂದ ಮಾಡಿದ್ರ ಇಲ್ಲಿ 100 ವರ್ಷಗಳ ಕಾಲ ಬದುಕಬೇಕು, ಬಾಳುವುದಕ್ಕೆ ಬಯಸಬೇಕು. ಇದು 100 ವರ್ಷಗಳ ಕಾಲ ಬದುಕುವುದು ಅಂದ್ರೆ ಈ ಉಪನಿಷತ್ ಹೇಳ್ತದ, ಪ್ರತಿಯೊಬ್ಬ ಮನುಷ್ಯನ ಆಯುಷ್ಯ 100 ವರ್ಷ ಕೊಟ್ಟೇನಪ್ಪ ಅಂತ. ಏನ್ರಿ, ಈಶ್ವರ ನಮ್ಮನ್ನ ಯಾರು ಹುಟ್ಟಿಸಿ ಕಳ್ಸ್ಯಾನಲ್ಲ, ಅವ ನಮಗ ನಿನಗ 100 ವರ್ಷ ಬದುಕಪ್ಪ ಅಂತ ಹೇಳ. ಎಲ್ಲರಿಗೂ 100 ವರ್ಷ ಆಯುಷ್ಯ. ನಾವು ಈ ಯಂತ್ರವನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ಆಹಾರ ವಿಹಾರ ತಕ್ಕ ಮಟ್ಟಿಗೆ ಎಲ್ಲ ಅದಕ್ಕೆ ಏನೇನು ವ್ಯಾಯಾಮ ಯಮ ನಿಯಮಾದಿಗಳನ್ನ ಮಾಡಿಕೊಂಡು, ಆಸನಗಳನ್ನ ಹಾಕೊಂಡು, ಯೋಗವನ್ನ ಮಾಡಿಕೊಂಡು ಸರಿಯಾಗಿ ನಾವು ಬಾಡಿ ನಮ್ಮ ಶರೀರವನ್ನ ರಕ್ಷಣೆ ಮಾಡ್ಕೊಂಡ್ರೆ ಇದು 100 ವರ್ಷ ಮಟನು ಏನೂ ಆಗಂಗಿಲ್ಲ, ಗ್ಯಾರಂಟಿ ಐತಿ. ಮತ್ತೆ ನಾವು ಹಾಳು ಮಾಡ್ಕೊಂಡು 40ಕ್ಕೆ ಹೊಂಟೇವಿ, 50ಕ್ಕೆ ಹೊಂಟೇವಿ, 60ಕ್ಕೆ ಹೊಂಟೇವಿ ಅಂದ್ರೆ ನಾವು ಈ ಮಷೀನನ್ನ ಸರಿಯಾಗಿ ಉಪಯೋಗ ಮಾಡಿಲ್ಲ ಅಂತ ಅರ್ಥ. 100 ವರ್ಷ ಕಾಲ ಗ್ರಾಂಟೆಡ್ ನಮಗೆ ಭಗವಂತ ಗ್ರಾಂಟ್ ಮಾಡ್ಯಾನ. ಹೀಗೆ 100 ವರ್ಷ ಕಾಲ ಕರ್ಮಯೋಗವನ್ನ ಬದುಕೋದು, ಕರ್ಮಯೋಗ ಮಾಡ್ಕೊಂತ ಬದುಕ್ತೇನೆ ಅಂದ್ರೆ ನೀನು ಪ್ರವೃತ್ತಿ ಮಾರ್ಗದಾಗ ಹೋಗ್ಬೇಕು. ಎಚ್ಚರಿಕೆ ಅಂದ್ರೆ ನಾ ಇಲ್ರಿ, ನಾ ಪ್ರವೃತ್ತಿ ಮಾರ್ಗದಾಗ ಹೋಗ್ತೇನೆ, ನನಗೆ ಸನ್ಯಾಸ ಆಗುದಿಲ್ಲ ಅಂದ್ರೆ ಪ್ರವೃತ್ತಿ ಮಾರ್ಗದಾಗ ಹೋಗು. ಕಂಡೀಷನ್ ಏನಂದ್ರೆ 100 ವರ್ಷ ನಿಷ್ಕಾಮ ಕರ್ಮಯೋಗವನ್ನ ಮಾಡ್ಕೊಂತ ಬದುಕಬೇಕು. ಇದರಿಂದ ಏನಾಗ್ತೈತಿ ನಿನಗ ಅಂದ್ರ ಆ ಕರ್ಮ ನಿನಗ ಬಂಧಿಸುದಿಲ್ಲ. ಮತ್ತ ನಿನಗೇನಾಗ್ತದ, ಆ ಕರ್ಮಗಳ ಬಂಧಿಸಿದಂಗ ನಿನ್ನಲ್ಲಿದ್ದಂತ ಮನಸ್ಸಿನಾಗ ಇದ್ದಂತ ಪಾಪ ಅನ್ನೋದು ಕರಿಗೆ ಹೋಗ್ತದೆ. ನೀನು ಅಂತಃಕರಣ ಏಕಾಗ್ರ ಮಾಡ್ಕೊಂಡು ಮುಂದ ಕರ್ಮದಿಂದ ಉಪಾಸನದಿಂದ ಮನದೋಷ ವಿಕ್ಷೇಪವನ್ನ ಕಳ್ಕೊಂಡೆ ಅಂದ್ರ ಅಧಿಕಾರಿ ಆಗ್ತಿದಿ ಜ್ಞಾನಕ್ಕ. ಅದು ಇವನ್ ಬಿಟ್ಟು ಬೇರೆ ದಾರಿ ಇಲ್ಲ. ಅಲ್ಲಿ ನೀ ಅಧಿಕಾರಿ ಇಲ್ದಕ್ಕ ನಿನಗೆ 2ನೇ ಮಂತ್ರ ಕಳ್ಸೀವಿ. ಅಧಿಕಾರಿ ಇದ್ದಂದ್ರೆ 1ನೇ ಕ್ವಾಣ್ಯಾಗ ನಿನ್ನ 1ನೇ ಮಂತ್ರದಾಗ ನಿನ್ನ ಪ್ರವೇಶ ಇತ್ತು. ಅಧಿಕಾರಿ ಇಲ್ಲದಕ್ಕ ನಿನಗ 2ನೇ ಮಂತ್ರಕ್ಕ ನಿನ್ನ ಕಳ್ಸಾಗತ್ತೀವಿ. ಇವು 2 ಮಾರ್ಗ ಬಿಟ್ಟು 3ನೇ ಮಾರ್ಗ ಇಲ್ಲ. ಒಂದ್ ವೇಳೆ ಐತಿ ಅಂದ್ರ ಅವು ನಿನ್ನ ಬಂಧಿಸ್ತಾವು, ನಿನ್ನ ಕಟ್ಟಿ ಹಾಕ್ತಾವು. ಇಷ್ಟು ಯಜ್ಞ ಮಾಡಿದೆ, ಇಷ್ಟು ಫಲ ಬಂತು, ಇನ್ನೊಂದ್ 2 ಯಜ್ಞ ಮಾಡಿದ್ರೆ ಇನ್ನೂ 4 ಫಲ ಬರ್ತಾವ. ಕರ್ಮ ಲೇಪನ ಆಗದ ಹಾಗೆ ಬೇರೆ ಮಾರ್ಗ ಇಲ್ಲ. 1ನೇ ಮಂತ್ರದಲ್ಲಿ ಹೇಳಿದಂತ ನಿವೃತ್ತಿ ಮಾರ್ಗ ಇದು ಇಲ್ಲ. ಒಲ್ಲೆ ಅಂದ್ರೆ ಪ್ರವೃತ್ತಿ ಮಾರ್ಗದಾಗ ನೀನು 100 ವರ್ಷ ಕಾಲ ಬದುಕು, ಕರ್ಮಯೋಗವನ್ನ ಮಾಡ್ತಾ ಬದುಕು. ಭಗವಂತ ನನಗೆ ಕೊಟ್ಟಿದ್ದ ಜವಾಬ್ದಾರಿ ಅಂತ ತಿಳ್ಕೊಂಡು ಮಾಡಿ. ಇದರಲ್ಲಿ ಏನೂ ಸಕಾಮದಿಂದ ಮಾಡ್ಲಿಕ್ಕೆ ಹೋಗ್ಬೇಡ. ಎಲ್ಲಾ ಮುಗಿದ್ಮ್ಯಾಗ ಹೇಳಕತ್ತಾರಲ್ರಿ, 70 ವಯಸ್ಸಿಗೆ ಹೇಳಕತ್ತಾರಲ್ಲ, ನಮ್ಗೆ ಯಾಕೆ ಬಂದ್ ಹೇಳಿಲ್ಲ ಹೇಳ್ಬೇಕು. ನೀವೆಲ್ಲ ಅವ್ರಿಗೆ ಕೇಳಿ, ಅವ್ರಿಗೆ ಕೇಳದೆ ಇರ್ಲಿ, ಮಕ್ಕಳಿಗೆ ಹೇಳ್ಬೇಕು. ಹೇಳಿದ್ರು ಅವ್ರಿಗೆ ತಲೆಯಾಗ ಹೋಗುದಿಲ್ಲ ಆ ಮಾತು ಬೇರೆ. ಕೆಲವು ಮಂದಿ ಅಧಿಕಾರಿಗಳಿದ್ರೆ ಅವ್ರ ತಲೆಗೆ ಹೋಗ್ತದೆ. ಮತ್ತೆ ಅಧಿಕಾರಿಗಳಿದ್ರ ಅಂದ್ರೆ ಇವು ಮಾತು ಕಿವಿಗೂ ಬೀಳ್ತಾವ. ಎಲ್ಲೇ ಒಂದು ಪ್ರವಚನಕ್ಕೆ ಹೋಗ್ತೀವಿ, ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಕಿವಿಗೆ ಬೀಳ್ತಾವ. ಇವು ಪ್ರವಚನ ಕಿವಿಗೆ ಬೀಳ್ತಾವ. ಪುಣ್ಯ ಇರ್ಬೇಕು, ನಿಷ್ಕಾಮ ಪುಣ್ಯ ಇತ್ತಂದ್ರೆ ಅದು ಕರ್ಕೊಂಡು ಹೋಗ್ತದ ನಮ್ಮ ಕರ್ಮ. ಆ ವಿಷಯವನ್ನು ಹೇಳಕತ್ತಾರೆ. ಅಪ್ಪೋರು ಹೇಳ್ತಾರೆ ನೋಡಿ. Bhagavad Gita is an ideal example where the teacher is a grahastha and the student is also grahastha, and there is a teaching has been compiled and presented by Vyasacharya. ಈ 2ನೇ ಮಂತ್ರಕ್ಕ ಅಧಿಕಾರಿಗಳು ಗೃಹಸ್ಥರಂದ್ರಿ. ಈ ಗೃಹಸ್ಥರಿಗೆ ಉಪದೇಶ ಮಾಡಕ ಗೃಹಸ್ಥ ಗುರು, ಗೃಹಸ್ಥ ಶಿಷ್ಯ ಇದ್ದಂತ ಒಳ್ಳೆ ಉದಾಹರಣೆ ಎಲ್ಲಿ ಸಿಗ್ತದಪ್ಪ ಅಂದ್ರೆ ನಮ್ಗೆ ಭಗವದ್ಗೀತೆ ಒಳಗೆ ಸಿಗ್ತದ ಅಂತಾರಪ್ಪ. ಭಗವದ್ಗೀತೆಯೊಳಗ ಗುರು ಯಾದಂತವನು ಕೂಡ ಗೃಹಸ್ಥನೇ, ಮಹಾಗೃಹಸ್ಥ ಕೃಷ್ಣ. 16,008 ಮಂದಿ ಹೆಂಡ್ರಿದ್ರು ಅವಂಗ. ನಾವೆಲ್ಲ ಬರೇ ಗೃಹಸ್ಥರಂದ್ರೆ ಅವ ಮಹಾಗೃಹಸ್ಥ ಇದ್ದ. ಮತ್ತೆ ಶಿಷ್ಯ ಯಾರ್ರಿ? ಅರ್ಜುನ. ಅವನು ಗೃಹಸ್ಥನೋ? ಅವನು ಮಹಾಗೃಹಸ್ಥನೋ? ಅವ 5 ರೀ. ಅವನು ಮಹಾಗೃಹಸ್ಥನ. ಅವೇನೋ ನಮ್ಮಂಗ ಗೃಹಸ್ಥ ಇದ್ದಿದ್ದಿಲ್ಲ, ಅವನು ಮಹಾಗೃಹಸ್ಥನ ಇದ್ದ. ಅಂದ್ರೆ ಹೆಚ್ಚ ಮಾಡ್ಕೊಂಡ್ರೆ ಮಹಾ ಆಕೈತೇನ್ರಿ?
ಆ ಹೆಚ್ಚಿಗೆ ಮಂದಿ ಮಾಡ್ಕೊಂಡ್ರೆ ಹೆಚ್ಚು ಮಾಡ್ಕೊಂಡು ಆಕೈತೆ ಅಂದಂಗಾಯ್ತಿರ್ಲ. ನೋಡ್ರಿ ಮಹಾ ಆಕತಿ, ಮಹಾನು ಆಕತಿ, ಹಾನು ಆಕತಿ ಮುಂದ. ಮಿನಿಮಮ್ 5 ಬ್ಯಾಡ್ರಿ. ಆ ನಂತರ ಇಲ್ಲಿ ಅಪೂರ್ವ ಒಂದ್ ಮಾತು ಹೇಳ್ತಾರ, ಅದನ್ನ ಹೇಳಿ ಬೇಡ ಅಂತೀನಿ. ವ್ಯಾಸಾಚಾರ್ಯರು ಅವ್ರ ಅಂತಾರೆ, ವ್ಯಾಸರು ಅವರು ಕೂಡ ಅವರೇ ಅಂತಾರ. ಅದನ್ನೇನು ಹೆಚ್ಚಿಗೆ ಇದು ಮಾಡೋದು ಬೇಡ, ಅಗಲ ಮಾಡೋದು ಬೇಡ. ಒಂದೇ ಹೆಂಡತಿ ಇದೆ ಸರ್, 2 was 1 ಅಂತ ಇದೆ. ವ್ಯಾಸಾಚಾರ್ಯ 2 was 1 ಅಂತ ಒಂದೇ ಹೆಂಡತಿ ಇದೆ ಅವನೊಬ್ಬನಿಗೆ. ಅಲ್ಲ, ವ್ಯಾಸಾಚಾರ್ಯ 2 was 1 of them. 1 of them. ವ್ಯಾಸಾಚಾರ್ಯ 2 was 1 means he was 1 of them. ಈಗ ಅವನು ಅವ್ರ ತಾಯಿ ಹೇಳಿದಾಗ ಅವನು ಕೂಡ ಅವ್ರಿಗೆ ಇದು ಮಾಡಂಗಿಲ್ಲೇನ್ರಿ? ಚಿಕ್ಕಿರಪ್ಪರು ಗುರುವೇ, ಅವ್ರ ತಾಯಿಯಿಂದ ಒಂದು ಆಜ್ಞೆಯನ್ನ ಪಾಲಿಸಕ್ಕೆ ಅವರು ಕೂಡ ಇದು ಮಾಡ್ತಾರಲ್ಲ. ಮಾಡ್ತಾನೆ ಗುರು. ವಿದುರ, ಧೃತರಾಷ್ಟ್ರ, ಪಾಂಡುರಾಜನ್ ಅವರಿಂದಲೇ ಧೃತರಾಷ್ಟ್ರ ಮತ್ತು ವಿದುರ ಅವನಿಂದ ಹುಟ್ಟ್ಯಾರಲ್ಲ. ಆದ್ರಿಂದ ಅವರು ಕೂಡ ಈ ವಾಸ್ 1 of the 2, 1 of them ಅಂದಂಗ ಅದನ್ನ ವ್ಯಾಸಾಚಾರ್ಯ ವಾಸ್ 1 of them ಅಂತ ವಾಸ್ ಆಲ್ಸೋ 1 ಅಂತ ಬಿಟ್ಟರು. ಗೊತ್ತಾಯ್ತು ಸರ್, ಗೊತ್ತಾಯ್ತು. Therefore it proves that knowledge is possible in ಗೃಹಸ್ಥಾಶ್ರಮ also. ಇದರಿಂದ ನಮಗೇನ್ ತಿಳಿತದಪ್ಪ? ಎಲ್ಲರೂ ಮಹಾಗೃಹಸ್ಥರು ಇದ್ರು. ವ್ಯಾಸಾಚಾರ್ಯನು ಗೃಹಸ್ಥ, ಕೃಷ್ಣನ ಭಗವಂತನೂ ಗೃಹಸ್ಥ, ಕೃಷ್ಣ ಅರ್ಜುನನು ಗೃಹಸ್ಥ, ಎಲ್ಲರೂ ಗೃಹಸ್ಥ ಇದ್ರಪ್ಪ. ನಮಗೇನ್ ಲಾಭ ಅಂದ್ರೆ ನಾವು ಗೃಹಸ್ಥರದೇವ ಅಂದ್ರೆ ಅವ್ರಿಗೆ ಜ್ಞಾನ ಆಗೈತ, ನಮಗೂ ಜ್ಞಾನ ಆಗ್ತತಲ್ಲ. ಅದ ಒಂದು ಸಂತೋಷದ ಮಾತು. That is why Lord Krishna encourages Arjuna by saying, Janakadaya, people like Janaka were not only grahastha, they were also rulers of the kingdom. ಅದಕ್ಕೆ ವ್ಯಾಸಾಚಾರ್ಯ ಕೃಷ್ಣ ಏನ್ ಮಾಡ್ತಾನೆ ಭಗವದ್ಗೀತೆ ಒಳಗ, ನೋಡಪ್ಪ, ಗೃಹಸ್ಥರಿಗೂ ಕೂಡ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಅದ. ಜನಕರಂತವ್ರು ಬಹಳ ಮಂದಿ ರಾಜ್ಯವನ್ನೂ ಆಳ್ತಿದ್ರು, ಈ ಕಡೆ ಆತ್ಮಜ್ಞಾನವನ್ನು ಅವರು ಪಡ್ಕೊಂಡಿದ್ರು, ಅವರು ಜ್ಞಾನಿಗಳೂ ಆಗಿದ್ರು ಅನ್ನುವಂತ ಮಾತನ್ನ ಹೊಗಳ್ತಾನ. ದೇ ವೇರ್ ಆಲ್ಸೋ ಗ್ರೇಟ್ ಜ್ಞಾನೀಸ್, ಅವರು ಜ್ಞಾನಿಗಳು ಆಗಿದ್ರು ಮತ್ತು ರಾಜರು ಆಗಿದ್ರು. ಆಸ್ ವಿ ಫೈಂಡ್ ಇನ್ ಬೃಹದಾರಣ್ಯಕ ಉಪನಿಷತ್, ಜನಕ ಈಸ್ ಎ ಸ್ಟೂಡೆಂಟ್ ಆಫ್ ಯಾಜ್ಞವಲ್ಕ್ಯ ಅಂಡ್ ಹಿ ಬಿಕೇಮ್ ಎ ಗ್ರೇಟ್ ಜ್ಞಾನಿ. ಬೃಹದಾರಣ್ಯಕ ಉಪನಿಷತ್ನ ಒಂದು ಭಾಗ ಬರ್ತದೆ, ಅಲ್ಲೇ ಜನಕ ಮಹಾರಾಜರಿಗೆ ಯಾಜ್ಞವಲ್ಕ್ಯರು ಉಪದೇಶ ಮಾಡ್ತಾರೆ. ಅಲ್ಲಿ ಜನಕ ಮಹಾರಾಜ ಶಿಷ್ಯ ಆಗಿರ್ತಾನೆ, ಯಾಜ್ಞವಲ್ಕ್ಯರು ಗುರುಗಳಾಗಿರ್ತಾರೆ. ಆ ನಂತರ ಇವ ಜನಕ ಮಹಾರಾಜ ಅವರ ಶಿಷ್ಯತ್ವವನ್ನು ಪಡೆದು ಒಳ್ಳೆ ಜ್ಞಾನಿ ಅಂತ ಅನಿಸಿಕೊಂಡಿದ್ದಾನೆ. ಈಗ ಎರಡನೇ ಇದು ಏನದ, ಕುರುವನ್ನೇಹ ಕರ್ಮಾಣಿ ಜಿಜೀವಿಷೇತ ಶತಗಂ ಸಮಾಹ. ಕರ್ಮವನ್ನ ಮಾಡ್ಕೊಂತ ನೀವು 100 ವರ್ಷ ಕಾಲ ಬಾಳುವುದಕ್ಕೆ ಬಯಸ್ರಿ ಅಂತ ಹೇಳಿದ್ರು. ಎರಡನೇ ಲೈನ್ ಏನ್ ಹೇಳಿದ್ರು? ಹೀಗಿರುವ ಮನುಷ್ಯನಾದ ನಿನಗೆ ಇದಕ್ಕಿಂತ ಬೇರೆಯಾಗಿ ಕರ್ಮವು ಲೇಪವಾಗದ ಯಾವ ಮಾರ್ಗವೂ ಇಲ್ಲ ಅಂತ ಹೇಳಲ್ಲ. ಅದನ್ನ ತಗೋತಾರೆ. ದ ಬಾಟಮ್ ಲೈನ್ ಈಸ್ ಗೃಹಸ್ಥ ಕ್ಯಾನ್ ರಿಲ್ಯಾಕ್ಸ್. ಗೃಹಸ್ಥರು ಏನದೇವಿ, ಪ್ರವೃತ್ತಿ ಮಾರ್ಗದಾಗ ಹೋದವರಿಗೆ ಜ್ಞಾನ ಆಗಿ ಮೋಕ್ಷ ಆಗೋದಿಲ್ಲ ಅಂತಿಲ್ಲ. ಆ ಏನು ಸನ್ಯಾಸಿಗಳಿಗೆ ಆಗ್ಯಾರಲ್ಲ ಅವ್ರಂಗ ಆಗ್ತದೆ. ಅದು ಹೆಚ್ಚು ಸನ್ಯಾಸದಲ್ಲಿ, ಇದು ಜ್ಞಾನದಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ. ಗೃಹಸ್ಥ ಜ್ಞಾನಿ ಅದಾನ, ಒಬ್ಬ ಸನ್ಯಾಸಿ ಜ್ಞಾನಿ ಅದಾನಂದ್ರ ಅವರ ಜ್ಞಾನದಲ್ಲಿ ಹೆಚ್ಚು ಕಮ್ಮಿ ಇಲ್ಲ, ಒಂದೇ ಅದ. ಆದ್ರಿಂದ ಗೃಹಸ್ಥರು ಉಸಿರು ಬಿಡ್ರಿ, ಸಮಾಧಾನ ಉಸಿರು ಬಿಡ್ರಿ, ಏನ್ ಅಡ್ಡಿ ಇಲ್ಲಪ್ಪ, ನಾವು ಗೃಹಸ್ಥರಾಗಿದ್ದಕ್ಕೆ ಪಶ್ಚಾತ್ತಾಪ ಪಡೋದು ಬೇಕಾಗಿಲ್ಲ. ಬಟ್ ದ ಉಪನಿಷತ್ ಗಿವ್ಸ್ ಎ ವಾರ್ನಿಂಗ್, ಒಂದು ಎಚ್ಚರಿಕೆಯನ್ನು ಕೊಡ್ತದ, ಅಲಾರಾಮ್. ಏನು ಎಚ್ಚರಿಕೆ ಕೊಡ್ತದ? ಗೃಹಸ್ಥ ಆಶ್ರಮ ಬೀಯಿಂಗ್ ಪ್ರವೃತ್ತಿ ಮಾರ್ಗ, ದೇರ್ ಬಿ ಲಾಟ್ ಆಫ್ ಪರಿವಾರಂ. ಗೃಹಸ್ಥ ಆಶ್ರಮದಾಗ ಪ್ರವೃತ್ತಿ ಮಾರ್ಗ ಇರುವುದರಿಂದ ಅಲ್ಲಿ ನಮಗ ಪರಿವಾರದವರು ಅಂದ್ರ ಕುಟುಂಬದ ಜನರು, ಗೆಳೆಯರು, ಆಜುಬಾಜು ಮಂದಿ, ಸಂಬಂಧಿಕರು ಬಾಳ ಆಗ್ತಾರ. ಸನ್ಯಾಸಿ ಅಂದ್ರೆ ಅವ ಏನೆಲ್ಲ ಬಿಟ್ಟ ಹೋಗಿರ್ತಾನ, ಒಬ್ಬನೇ ಇರ್ತಾನವ. ಸೊ ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ಅರೌಂಡ್. ಸುತ್ತಮುತ್ತಲ ಬಹಳಷ್ಟು ಸಂಬಂಧಿಗಳು ಇರ್ತಾರೆ, ಬಹಳಷ್ಟು ವಸ್ತುಗಳು ಇರ್ತಾವೆ, ಏನ್ರಿ? A sannyasi doesn't have family, society, money, home, nothing is there. ಸನ್ಯಾಸಿಗೆ ಕುಟುಂಬ ಇರೋದಿಲ್ಲ, ಅವನ ಮ್ಯಾಗ ಅವಲಂಬಿತರಾದಂತ ಹೆಂಡತಿ ಮಕ್ಕಳು ಇರುವುದಿಲ್ಲ, ಅವರ ವಿರುದ್ಧ ಅವ್ರಿಗೆ ಪ್ರತಿಯಾಗಿ ಅವನ ಕೆಲಸ ಜವಾಬ್ದಾರಿ ಇರುವುದಿಲ್ಲ, ಅವಾಗ ಸಮಾಜ ಅನ್ನೋದು ಇರುವುದಿಲ್ಲ, ಸಮಾಜದ ಕಟ್ಟಳೆ ಇಲ್ಲ, ಅವನ ಕಡೆ ರೊಕ್ಕ ಇಲ್ಲ, ರೊಕ್ಕ ಮುಟ್ಟಬಾರ್ದವ,
ಈಗಿನ ಮಂದಿ ರೊಕ್ಕ ಮುಟ್ತಾರ, ಆ ಮತ್ ಬೇರೆ ರೊಕ್ಕ ಮುಟ್ಟಬಾರ್ದು ಅಂತ ಐತಿ. ಸನ್ಯಾಸಿಗಳು ರೊಕ್ಕ ಮುಟ್ಟಬಾರ್ದು. ಮನಿ ಇಲ್ಲ ಅಂದ್ರೂ ಆಶ್ರಮ ಮಾಡ್ಕೊಂಡಾರ, ಆಶ್ರಮನು ಅವ್ರ ಹೆಸರಲ್ಲಿ ಇರಬಾರ್ದು ಏನ್ರಿ, ಏನೂ ಇರಬಾರ್ದು. ಅದಕ್ಕಂತಾರ ಸನ್ಯಾಸ. ನಥಿಂಗ್ ಇಸ್ ದೇರ್ ಬಟ್ ಎ ಗೃಹಸ್ಥ ಹ್ಯಾಸ್ ಗಾಟ್ ಪೋರ್ಟ್. ಗೃಹಸ್ಥರಿಗೆ ಮಾತ್ರ ಇವೆಲ್ಲ ಅದ ನೋಡ್ರಿ. ಪೋರ್ಟ್ ಅಂದ್ರೆ ಹೆಸರಿಟ್ರ ಸಂಕ್ಷಿಪ್ತ, PORT ಇಂಗ್ಲಿಷ್ನಾಗ ಶಾರ್ಟ್ ಕಟ್ ಮಾಡ್ಯಾರ. ಪಿ ಅಂದ್ರ ಪೊಜೆಷನ್ ಅಂದ್ರ ಆಸ್ತಿ. ಯಾರಿಗೈತಿ ಆಸ್ತಿ? ಈ ಗೃಹಸ್ಥರಿಗೆ ಮನಿ ಅದ, ಹೊಲ ಅದ, ಸಂಬಂಧಿಕರದಾರ, ಮಕ್ಕಳು, ಹೆಂಡತಿ, ಆಮ್ಯಾಗ ತಮ್ಮನ ಹೆಂಡತಿ, ತಮ್ಮನ ಮಕ್ಕಳು, ಅಣ್ಣನ ಹೆಂಡತಿ, ಅಣ್ಣನ ಮಕ್ಕಳು ಎಲ್ಲರೂ ಕೂಡಿದ್ರ ಅಂದ್ರ ಅವ್ರದ್ದು ಜವಾಬ್ದಾರಿ ಇವನ್ ಮ್ಯಾಗ ಐತಿ. O ಸ್ಟ್ಯಾಂಡ್ಸ್ ಫಾರ್ ಆಬ್ಲಿಗೇಟರಿ ಡ್ಯೂಟೀಸ್. ಮಾಡಲೇಬೇಕಾದಂತ ಕರ್ತವ್ಯಗಳದಾವ ಇವಂಗ. ನಾ ಮಾಡಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ. ನೋಡ್ರಿ ನೀವು ಒಂದು 30-40 ಜನ ಇದ್ದ ಮನಿಯೊಳಗ ನೋಡ್ರಿ, ಆ ಮನಿ ಹಿರಿಯತನ ಮಾಡೋ ಪರಿಸ್ಥಿತಿ ನೋಡ್ರಿ ನೀವು. ಕಮ್ತ ಇತ್ತು, ಅಂಗಡಿನೂ ಇತ್ತು, ನೌಕರದಾರು ಇದ್ರು, ಮನ್ಯಾಗಿನ ಹೆಣ್ಮಕ್ಳು ಇದ್ರು. ಎಲ್ಲಾರು ಮುಂಜಾನೆ ರೊಕ್ಕ ಕೇಳೋರ, ನಮ್ಗೆ ರೇಷನ್ ಬೇಕು ರೊಕ್ಕ ಕೊಡ ಅಂತ ಮನ್ಯಾಗ ಹೆಣ್ಮಕ್ಳು ಕೇಳ್ತಾರ. ಆ ಹೊಲಕ್ ಹೋಗಾಮ ನನಗ್ ಗೊಬ್ಬರಕ್ಕೆ ರೊಕ್ಕ ಬೇಕು, ನನಗ್ ಬೀಜಕ್ಕೆ ರೊಕ್ಕ ಬೇಕು ಅಂತ ಅವ ಕೇಳ್ತಾನ. ಇವ ಅಂಗಡಿಗೆ ಮಾಲ್ ಹಾಕ್ಸವ, ನನಗ್ ಮಾಲ್ ಹಾಕ್ಸಕ್ ರೊಕ್ಕ ಬೇಕು ಅಂತಾನ. ಸಾರಿ ಕಲಿಯೋರು ನಂಗೆ ರೊಕ್ಕ ಕೊಡು ಅಂತಾನ. ಯೂನಿಫಾರ್ಮ್ ಬೇಕಂದ್ರೆ ರೊಕ್ಕ ಕೇಳ್ತಾರೆ. ಮನಿ ಹಿರೇತನ ಮಾಡವ 35 ಮಂದಿ ಅದ ಮಂದಿ ಅದಾರ ಮನ್ಯಾಗ ಅಂದ್ರ 35 ಮಂದಿ ಹೆಚ್ಚಾವತ್ ವರ್ಷಕ್ಕೆ 2 ಡೆಲಿವರಿ ಖಾಯಂ. ಆ ಡೆಲಿವರಿ ಕ್ವಾಣಿ ಯಾವಾಗ್ಲೂ ಒಬ್ಬರು ತಪ್ಪಾಣ, ಒಬ್ರು ಖಾಯಂ. ಒಬ್ರು ಡೆಲಿವರಿ ಮುಗಿಸ್ಕೊಂಡು ಹೋದ್ರ ಇನ್ನೊಬ್ರು ಡೆಲಿವರಿ ಬರ್ತಾರ. 35 ಮಂದಿ ಒಂದ್ ಮನ್ಯಾಗ ಇದ್ರಂದ್ರ ಅವರೇಜ್ ನಾ ಹೇಳಕತ್ತೀನಿ, ಅವರೇಜ್. ಆ ಮನ್ಯಾಗ ತಿಂಗಳಿಗೆ 2, ವರ್ಷಕ್ಕೆ 2 ಡೆಲಿವರಿ, ಆಮ್ಯಾಗ 2 ವರ್ಷಕ್ಕೆ ಒಂದ್ 2 ಮದ್ವಿ. ಒಂದ ಮಾಡಂಗಿಲ್ಲ ಅವ್ರು, 2-3 ಸಾಮೂಹಿಕ ಮದ್ವಿನ ಮಾಡ್ಬೇಕು. ಎಷ್ಟು ಜವಾಬ್ದಾರಿ ಅದಾವ ನೋಡ್ರಿ. ಇವೆಲ್ಲ ಏನದ ಆಬ್ಲಿಗೇಟರಿ ಡ್ಯೂಟೀಸ್. ದೆನ್ ಆರ್ ಮೀನ್ಸ್ ರಿಲೇಶನ್ಶಿಪ್ಸ್ ಆರ್ ದೇರ್. ಬಹಳ ಸಂಬಂಧಗಳದಾವ. T ಅಂದ್ರೆ ಟ್ರಾನ್ಸಾಕ್ಷನ್, ವ್ಯವಹಾರಗಳದಾವ. ಯಾರಿಗೆ? ಸಂಸಾರ. ಕೀಪಿಂಗ್ ಆಲ್ ದ ರಿಲೇಷನ್ಸ್ ಇನ್ ಗುಡ್ ಮೈಂಡ್ ಮೂಡ್ ಈಸ್ ದಿ ಟಫೆಸ್ಟ್ ಟಾಸ್ಕ್ ಆಫ್ ವಾಕಿಂಗ್ ಆನ್ ದ ಟೈಟ್ ರೋಪ್. ಈ ಡೊಂಬರು ಏನ ದಾರದ ಮ್ಯಾಗ ಹಗ್ಗದ ಮೇಲೆ ನಡೀತಾರಲ್ಲ, ಅಷ್ಟು ಕಷ್ಟದ ಪರಿಸ್ಥಿತಿ ಅದ. ನಾನು ನೋಡಿದ್ದೀನಿ ಒಬ್ರದ್ದು, ಅದನ್ನ ಉದಾಹರಣೆ ಇಟ್ಕೊಂಡಿದ್ದ ಕನಸ್ನಾಗ, ನನ್ನ ಮನಸ್ಸನ್ನ ಇಟ್ಕೊಂಡಿದ್ದೆ. ಏನ್ರಿ, ಮುಂಜಾನೆ ಹೊತ್ತಿನ ರೊಕ್ಕ ಕೊಟ್ಟು ಸಾಕಾಗ್ತಿತ್ತು ನಾಮದಾರ ಅಂತಾರು. 35-36 ಮಂದಿ ಅದಾರ, 35 ಎಕರೆ ಹೊಲಾನ ಐತಿ. 5-6 ಮಂದಿ ಅಣ್ಣ ತಮ್ಮದ್ರ ಅದಾರ. ಅವ್ರದ್ದು ಹಿರಿತನ ಮಾಡಕ್ ನಾವಲ್ಲೇ ನೀವಲ್ಲೇ ಅಂತಾರ, ಪ್ರಾಮಾಣಿಕವಾಗಿ ಮಾಡ್ತಾರ. ಮತ್ತೆ ಆದ್ರ ಮೋಸದಿಂದ ಮಾಡಿ ಆಸ್ತಿ ಮಾಡ್ಕೊಳ್ಳೋರು ಏನ್ ಮಾಡ್ತಾರ, 4-5 ವರ್ಷ ಮಾಡಿ ಕಳಗಂಟು ಮಾಡ್ಕೊಂಡು ಬ್ಯಾರೆ ಆಗಿ ಹೋಗ್ಬಿಡ್ತಾರ. ಅವು ಅದಾವಲ್ಲಿ ಹಳ್ಳ್ಯಾಗ ನೋಡ್ರಿ. ಇದು ಸಿಟಿ ಒಳಗ 5 ಮಂದಿಗೆ ಗೊತ್ತಾಗಂಗಿಲ್ಲ, ಹಳ್ಳಿ ಮಂದಿಗೆ ಗೊತ್ತಾಗ್ತದೆ. ನಾನು ಸಿಟಿಯಾಗಿ ಹುಟ್ಟಿದ್ರು, ಹಳ್ಳಿ ಒಳಗೆ ನೌಕರಿ ಮಾಡಿದ್ದಕ್ಕೆ ಇವ ಸ್ವಲ್ಪ ತೆಲಿಗೆ ಪಡೆದವ. ಇವು ಪೋರ್ಟ್ ಅನ್ನೋದು ಈ ಸಂಸಾರಸ್ಥರಿಗೆ ಬಿಟ್ಟಿಲ್ಲ. ಪೊಸಿಷನ್, ಆಬ್ಲಿಗೇಟರಿ ಡ್ಯೂಟೀಸ್, ಸೋ ಮೆನಿ ರಿಲೇಷನ್ಸ್ ಅಂಡ್ 4th one ಟ್ರಾನ್ಸಾಕ್ಷನ್ಸ್. ಅದು ಸನ್ಯಾಸಿಗಿಲ್ಲ. ಸೋ ಮೆನಿ ಫಂಕ್ಷನ್ಸ್ ಟು ಅಟೆಂಡ್. ನೋಡ್ರಿ, ಒಂದು ಬೆಳಕ್ ಹರಿತಂದ್ರೆ ಒಬ್ರದ್ದು ಲಗ್ನರ ಇರ್ತೈತಿ, ಒಬ್ರು ಮುಂಜಿವರ ಇರ್ತೈತಿ, ಒಬ್ರ ಮನಿ ಓಪನಿಂಗರ ಇರ್ತೈತಿ, ಒಬ್ರದ್ದು ಜವಳರ ಇರ್ತೈತಿ. ಏನ್ರಿ, ಸಂಬಂಧಗಳು ಹೆಚ್ಚಿಗೆ ಆದಂಗೆಲ್ಲ ಈ ಕಾರ್ಯಕ್ರಮಗಳಿಗೆ ಹೋಗ್ಬೇಕು, ಅವ್ರಿಗೆ ಏನಾದ್ರು ಆಹಾರ ಮಾಡ್ಬೇಕು, ಗಿಫ್ಟ್ ಮಾಡ್ಬೇಕು, ಬಿಡಾಕ್ ಬರಂಗಿಲ್ಲ. ಅಟ್ ಲೀಸ್ಟ್ ಯು ಹ್ಯಾವ್ ಟು ಸೆಂಡ್ ಸಮ್ ಗಿಫ್ಟ್ಸ್, ಆರ್ ಅಟ್ ಲೀಸ್ಟ್ ಯು ಹ್ಯಾವ್ ಟು ಸೆಂಡ್ SMS. ಒಂದು ಮೆಸೇಜ್ ಕಳಿಸ್ಬೇಕಾಗ್ತದೆ. ಜವಾಬ್ದಾರಿ. ಯು ಹ್ಯಾವ್ ಟು ರಿಮೆಂಬರ್ ಟು ಡೂ ಆಲ್ ದೀಸ್ ಥಿಂಗ್ಸ್. ಎಲ್ಲ ಮರ್ಯಾದನ ಮಾಡ್ಬೇಕು, ಚಾಚು ತಪ್ಪದ ಯಜಮಾನ ಇದ್ದಾವ. ಅದರ್ವೈಸ್ ಇಟ್ ವಿಲ್ ಬಿ ಎ ಮಿಸ್ಅಂಡರ್ಸ್ಟುಡ್ ಇನ್ ಯುವರ್ ಫ್ಯಾಮಿಲಿ ವೆಡ್ಡಿಂಗ್. ಯು ಶುಡ್ ಹ್ಯಾವ್ ಎ ಲಿಸ್ಟ್ ಆಫ್ ಹೂ ಆಲ್ ಗೇವ್ ಯು ಗಿಫ್ಟ್ಸ್. ನಮ್ಮ ಲಗ್ನದಾಗ ಯಾರ್ಯಾರು ಎಷ್ಟು ಆಯರ್ ಮಾಡ್ಯಾರಪ್ಪ, ಅವ್ರಿಗಿಂತ ನಾವು ಸ್ವಲ್ಪ ನಮ್ಮ ಡಿಗ್ನಿಟಿ ಹೆಚ್ಚಿಗೆ ಆಗ್ಬೇಕಂದ್ರೆ ಅವ್ರು 100 ಮಾಡ್ಯಾರ ಅಂದ್ರೆ ನಾವು 200 ರೂಪಾಯಿ ಆಯರ್ ಮಾಡ್ಬೇಕು. ಒಂದು ವ್ಯವಹಾರ ಜ್ಞಾನ ಇದು. ಮತ್ತ ಅವ್ರ ಕಡೆ 100 ರೂಪಾಯಿ ಇಸ್ಕೊಂಡಿವಿ, ಅವ್ರು ಆಯರ್ ಮಾಡ್ಯಾರ, ನಾವು ಅವ್ರ ಲಗ್ನಕ್ಕೂ ಅಥವಾ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ ಅಂದ್ರೆ ಹೆಂಗ? ಅದನ್ನ ಮುಟ್ಸೋದು ಹೆಂಗ? ಇದು ಮುಯ್ಯ ಅನ್ನೋದು ಯಾವಾಗಲೂ ಕೈಗಡ ಇದ್ದಂಗೆ. ಇದು ಹೊಳ್ಳಿ ಮುಟ್ಸಬೇಕಲ್ಲ, ಆ ಜವಾಬ್ದಾರಿ ಇರ್ತೈತಿ. ಯಾರಿಗೆ? ಈ ಸಂಸಾರಿಕರಿಗೆ. In your family wedding, you should have a list of who all gave you gifts. ನೋಡ್ರಿ, ನಿಮ್ಮ ಮನೆ ಲಗ್ನ ಇತ್ತಂದ್ರೆ ನಿಮ್ಮ ಮನೆ ಲಗ್ನ ಇದ್ದಾಗ ಯಾರು ಕೊಟ್ಟಾರೋ, ಏನ್ ಕೊಟ್ಟಾರೋ ಅದ್ರ ಲಿಸ್ಟ್ ನೀವು ಕಾಯಂ ಇಟ್ಕೋಬೇಕು. ಅದ್ರ ತಕ್ಕ ನೀವು ಪ್ರತಿಕ್ರಿಯೆ ತೋರಿಸ್ಬೇಕು. ಸೊ that there is a wedding in their house, you can match the gift. ಅವ್ರ ಮನೆಯಾಗಿದ್ದಾಗ ಅದಕ್ಕೆ ಹೊಂದಿಕೆ ಆಗುವಂತದ್ದು ಗಿಫ್ಟ್ ಅನ್ನ ನೀವು
ಅವ್ರಿಗೆ ಕೊಡಬೇಕಾಗ್ತದೆ. ಆಲ್ ದೀಸ್ ಯು ಶುಡ್ ಕೀಪ್ ಇನ್ ಮೈಂಡ್. ಎಲ್ಲಾನು ನೀನು ಸ್ಟಡಿ ಮಾಡ್ಬೇಕಾಗ್ತದೆ ಮನಿ ಹಿರಿತನ ಮಾಡ್ಬೇಕಂದ್ರೆ. ದಟ್ ಮೀನ್ಸ್ ವೆನ್ ಪೋರ್ಟ್ ಇನ್ಕ್ರೀಸಸ್ ಮೆಂಟಲ್ ಪ್ರೀ ಆಕ್ಯುಪೇಷನ್ ಆಲ್ಸೋ ಇನ್ಕ್ರೀಸಸ್. ಏನ್ ಹೇಳ್ಬೇಕಾಗಿತ್ತಂದ್ರೆ ಯಾವಾಗ ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಆಕಾವ ಅವಾಗ ನಮ್ಮದು ಏನದ ಆಸಕ್ತಿ ಹೆಚ್ಚಿಗೆ ಆಗ್ತದೆ. ಎಲ್ಲ ಲೆಕ್ಕ ಇಡ್ಬೇಕಾಗ್ತದ, ಪ್ರತಿಯೊಂದು ನಮಗ ಲೆಕ್ಕ ಇಡ್ಬೇಕು. ಇದಕ್ಕೆ ಬಹಳ ಟೈಮ್ ಹೋಗ್ತದ ಅಂತ ಹೇಳೋದಾರ ಈಗ ಮುಂದೆ. ದ ಪ್ರೈಮರಿ ಡಿಸ್ಅಡ್ವಾಂಟೇಜ್ ಆಫ್ ಪೋರ್ಟ್ ಈಸ್ ಮೈಂಡ್ ಈಸ್ ಪ್ರೀ ಆಕ್ಯುಪೈಡ್. ದಿನದ 24 ತಾಸು ಇವನ್ನ ಮಾಡೋದ್ರಾಗ ಸಾಲುದಿಲ್ಲ. ನಮ್ಮ ಇವ್ರು ಅಂತಾರ ನೋಡ್ರಿ ಸ್ವಾಮಿಯರ್, ನಮ್ಗೆ ಜವಾಬ್ದಾರಿ ಭಾಳ ಅದಾವ್ರಿ, ಬುಕ್ ಹಿಡ್ಯಾಕ ಆಗಂಗಿಲ್ಲ, ಮುಂಜಾನೆ ಹೋಗ್ತಾ ಮನಿ ಮುಂದೆ ಬಂದು ನಿಂದಿರ್ತಾರ ಅಂತಾರ. ಅವ್ರು ಬೆನ್ ಹತ್ತಾರ, ಇವ್ರು ಹೋಗ್ಬೇಕಾಗತ್ತ ಅಂತವ್ನ ಹಚ್ಕೋಬೇಡ್ರಿ ಅಂತೀನಿ, ಅವ್ರು ಕೇಳೋದಿಲ್ರಿ ಅಂತಾರ. ಅದಕ್ಕೆ ಏನಂತಾರ ಆಸಕ್ತಿ. ಈ ಸಂಸಾರಿಕರಿಗೆ ಆಸಕ್ತಿಗಳು ಭಾಳ ಇರ್ತಾವ, ಜವಾಬ್ದಾರಿ ಭಾಳ ಇರ್ತಾವೆ. ಪರ್ಸ್ಯೂಟ್ ಆಫ್ ಜ್ಞಾನ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಇಂಥ ಗದ್ದಲದಾಗ ನಾನು ಜ್ಞಾನ ಮಾಡ್ಕೋಬೇಕು, ನಾ ಶ್ರವಣ ಮಾಡ್ಕೋಬೇಕು, ನಾನು ಮನನ ಮಾಡ್ಬೇಕು, ನಾ ನಿಧಿಧ್ಯಾಸನ ಮಾಡ್ಬೇಕು, ನಾ ಕರ್ಮ ಯೋಗ ಮಾಡ್ಬೇಕು, ನಾ ನಿಷ್ಕಾಮ ಉಪಾಸನ ಯೋಗ ಮಾಡ್ಬೇಕು, ಆಗಲ್ಲ, ಬಹಳ ತ್ರಾಸ ಆಗ್ತದೆ. ಅಂಡ್ ಯು ಕೆನಾಟ್ ಅವಾಯ್ಡ್ ಪರ್ಸ್ಯೂಯಿಂಗ್ ಜ್ಞಾನಂ ಬಿಕಾಸ್ ಯು ಹ್ಯಾವ್ ಟು ಸೆಟ್ ಜ್ಞಾನಂ ಪರ್ಸ್ಯೂಟ್ ಈಸ್ ಕಾಮನ್ ಫಾರ್ ಸನ್ಯಾಸಿ ಅಂಡ್ ಗೃಹಸ್ಥ. ಮತ್ತ ಮಾಡಕರ ಆಗುದಿಲ್ಲ, ಅದನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಅವ್ರ ಹೇಳ್ಯಾರ. ನೀವು ಸನ್ಯಾಸಿ ಆಗಿರ ಮಾಡ್ಬೇಕು, ಗೃಹಸ್ಥ ಆಗಿರ ಮಾಡ್ಬೇಕು. ಏನ್ ಮಾಡ್ಬೇಕು? ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಲೇಬೇಕು, ಅಂದ್ರ ಮೋಕ್ಷ. ಆಯ್ಕೆ ಏನದ? ಆಶ್ರಮದಲ್ಲಿ ಆಯ್ಕೆ ಅದ, ಜ್ಞಾನಕ್ಕೆ ಆಯ್ಕೆ ಇಲ್ಲ. ಶ್ರವಣ ಮನನ ಅವಂಗೂ ಕಾಮನ್ ಅದ, ಗೃಹಸ್ಥ ಸನ್ಯಾಸಿಗೂ ಇವಂಗೂ ಕಾಮನ್ ಅದ, ಮಾಡ್ಲೇಬೇಕು ಅಂತ. ಕನ್ಸೆಷನ್ ಕೇಳಕ್ ಬರೋದಿಲ್ಲ. ಈ ಸಂಸಾರ ನಮ್ದು ಟೈಮ್ ತಗೊಬಿಡ್ತದ. ನಮ್ದು ಮುಖ್ಯವಾದಂತ ಪ್ರೀಸಿಯಸ್ ಟೈಮ್ ಅಂತೀವಿ, ವ್ಯಾಲ್ಯೂಯಬಲ್ ಟೈಮ್ ಅಂತೀವಿ, ಕಿಮ್ಮತ್ತಿನ ಅವಧಿಯನ್ನ ಕಳ್ಸ್ಕೊಂಡ್ಬಿಡ್ತೈತಿ ಇದು ಸಂಸಾರ. ಈ ಜವಾಬ್ದಾರಿ ದುಡ್ದು ಹಾಕುದು, ಎಲ್ಲರಿಗೂ ಇದನ್ನು ಸಂಭಾಳಿಸೋದು, ಅದು ಅಲ್ಲಿಲ್ಲ. ಎಲ್ಲೇ ಒಂದೇ ಮಂತ್ರದಾಗಿಲ್ಲ. ಸನ್ಯಾಸ ಹ್ಯಾಸ್ ಅನ್ ಅಡ್ವಾಂಟೇಜ್. ಅಲ್ಲಿ ಹಂಗ ಲಾಭ ಅದ. ಅವಂಗ ಪೋರ್ಟ್ ಇಲ್ಲ. ಆ ಪೋರ್ಟ್ ಇಲ್ಲ ಅಂದ್ರೆ ಏನು? ಪಿ ಇಲ್ಲ ಅಂದ್ರೆ ಏನು? ಪೊಸಿಷನ್ಸ್ ಇಲ್ಲ, ಆಸ್ತಿ ಇಲ್ಲ ಅವಂಗ ಅಬ್ಲಿಗೇಟೆಡ್ ಡ್ಯೂಟೀಸ್ ಇಲ್ಲ. ಆಮೇಲೆ ಆರ್ ಅಂದ್ರೆ ರಿಲೇಷನ್ಸ್ ಇಲ್ಲ, ಟಿ ಅಂದ್ರೆ ಟ್ರಾನ್ಸಾಕ್ಷನ್ಸ್ ಇಲ್ಲ. ಅಲ್ಲಿ ಕಡಿಮೆ ಐತಿ, ಇದೆಲ್ಲ ಕಮ್ಮಿ ಐತಿ. ಹಿಂದಾಗ ಹೆಚ್ಚಿಗೆ ಟೈಮ್ ಅವಾಗ ಅಭ್ಯಾಸ ಮಾಡ್ಲಿಕ್ಕೆ ಸಿಗ್ತದೆ. Whereas a ಗೃಹಸ್ಥ has a disadvantage with this preoccupation. ಎಲ್ಲ ಸಮಯ ಇದ ನುಂಗಿ ಬಿಡ್ತದೆ. ದುಡ್ದ ಹಾಕೋದು, ತಂದು ಹಾಕೋದು, ಮಾತಾಡೋದು, ಹೋಗಿ ಬರೋದು, ಇದ್ರಾಗ ಟೈಮ್ ಹೋಗ್ಬಿಡ್ತದೆ. ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಟೈಮ್ ಸಿಗಂಗಿಲ್ಲ, ಸಮಾಧಾನ ಇಲ್ಲ ಮನಸ್ಸಿಗೆ. ಹೌ ಕ್ಯಾನ್ ಹಿ ಆರ್ ಶಿ ಪರ್ಸ್ಯೂ ಜ್ಞಾನಂ? ಇಂಥ ಸಂಸಾರದಾಗ ಇದ್ದಂತ ಯಾವ ಸ್ತ್ರೀಯರಾಗಲಿ ಯಾರ ಪುರುಷರಾಗಲಿ ಅವ್ರಿಗೆ ಜ್ಞಾನವನ್ನು ಹೊಂದಕ್ಕೆ ಹೆಂಗ್ ಅನುಕೂಲ ಆಗ್ತದೆ ಇದು ಜೀವನ? ಮೊನ್ನೆದ್ದು ಮಂದಿಗೆ ಗೊತ್ತೇ ಇಲ್ಲ. ಈಗ ಮಾಡ್ಬೇಕಪ್ಪ ಅನ್ನುವಂಥದ್ದು ಕರ್ತವ್ಯ ಐತಿ ಅಂತ ಹೇಳಿದ ಮ್ಯಾಗೂ ಕೂಡ ಮಾಡ್ಲಿಕ್ಕೆ ಅನಾನುಕೂಲ ಬಹಳ ಅದಾವ. ಈವನ್ ಇಫ್ ಯು ಅಟೆಂಡ್ಸ್ ದ ಕ್ಲಾಸ್, ಕೀಪಿಂಗ್ ದ ಮೈಂಡ್ ಇನ್ ದ ಕ್ಲಾಸ್ ಬಿಕಮ್ಸ್ ಎ ಟಾಸ್ಕ್. ಏನೋ ಒಂದು ಪುಣ್ಯವಶಾತ್ ಯಾರೋ ಹಿಂಗ ಅದ, ಈ ಕ್ಲಾಸ್ ಐತಿ ಬರ್ರಿ, ಸಿದ್ಧಾರ್ಥ ಮಠದಾಗ ಅದ, ಚಿನ್ಮಯ ಮಿಷನ್ದಾಗ ಅದ, ಆರ್ಷ ವಿದ್ಯಾಪೀಠದಾಗ ಅದ, ಇಂತೆಲ್ಲ ಹೇಳ್ತಾರ, ಹೋಗ್ರಿ ಅಂತ ಹೋದ್ರು ಕೂಡ ಅಕಸ್ಮಾತ್ ಇವ ಮನಸ್ಸು ಮಾಡಿ ಹೋಗಿ ಕುಂತಾನಂದ್ರು ಕೂಡ ಆ ಮನಸ್ಸು ಮನಿ ಕರ್ಕೊಂಡು ಹೋಗ್ತದ, ಅಲ್ಲಿ ಕೇಳ್ಬಿಡೋದಿಲ್ಲ. ಶರೀರ ಅಷ್ಟ ಅಲ್ಲಿ ಕುಂತಿರ್ತದ, ಮನಸ್ಸು ಅಲ್ಲಿ ಏನಾಯ್ತು ಏನೋ, ಆ ಇದ್ರದೊಂದು ಬರೋರಿದ್ರು ಅದೇನಾಯ್ತು ಏನೋ, ಈ ಕಡೆ ಒಂದಿಷ್ಟು ರೊಕ್ಕ ಕೊಡೋರಿದ್ರು ಅವ್ರು ಬಂದ್ರು ಏನೋ. ಲಕ್ಷ ಅಲ್ಲಿ ಹೋಗಂಗಿಲ್ಲ. ಎಲ್ಲಿ ಹೋಗ್ತದೆ? ಶಾಸ್ತ್ರ ಕಡೆ ಹೋಗುದಿಲ್ಲ, ಈ ಪೋರ್ಟ್ ಕಡೆ ಹೋಗ್ತದ ಅಂತಾರ. ಇಂಥ ಒಂದು ಪರಿಸ್ಥಿತಿ ಒಳಗೆ ಜ್ಞಾನ ಆಗವಂದ್ರೆ ಹೆಂಗಾಗ್ತದೆ? ಇವನ್ ಇಫ್ ಯು ಅಟೆಂಡ್ಸ್ ದ ಕ್ಲಾಸ್, ಕೀಪಿಂಗ್ ದ ಮೈಂಡ್ ಇನ್ ದ ಕ್ಲಾಸ್ ಬಿಕಮ್ಸ್ ವೆರಿ ಬಿಗ್ ಟಾಸ್ಕ್. ಇಟ್ ವಿಲ್ ಗೋ ಇನ್ ಬಿಟ್ವೀನ್ ಪಿ ಟು ಓ, ಓ ಟು ಆರ್ ಅಂಡ್ ಆರ್ ಟು ಎಸ್ ಟಿ. ಈ ಪೋರ್ಟ್ನಾಗ ಓಡಾಡ್ತೈತಿ ಮನಸ್ಸು. ಒಮ್ಮೆ ಈ ಆಸ್ತಿ ಏನಾಯ್ತು ಅದ್ರ ಬಗ್ಗೆ ಚಿಂತೆ, ಒಮ್ಮೆ ನನ್ನ ಜವಾಬ್ದಾರಿ ಬಗ್ಗೆ ಲಕ್ಷ ಆ ಕಡೆ ಹೋಗ್ತದೆ, ಒಮ್ಮೆ ನನ್ನ ಸಂಬಂಧಿಕರದ್ದು ಏನೇನಾಯ್ತು, ಒಮ್ಮೆ ನನ್ನ ಕೊಡ್ತೋಳು ವ್ಯವಹಾರ ಏನಾಯ್ತು. ಈ ಪೋರ್ಟ್ನಾಗ ಮನಸ್ಸು ಹರಿದಾಡ್ತಿರ್ತೈತಿ. ಆ ಗುರುಗಳು ಹೇಳಿದ ಮನಸ್ಸಿನಾಗ ಅಚ್ಚ ಹೊಡೆದಂಗೆ ಬೀಳುದಿಲ್ಲ. ಕೇಳ್ತಾನ, ಲಕ್ಷ ಇರುವುದಿಲ್ಲ, ಪೂರ್ಣ ಲಕ್ಷ ಇರುವುದಿಲ್ಲ ಅಂತಾರ. ಇಲ್ಲೊಂದು ಮಾತವರು, ಪರ್ಫೆಕ್ಟ್ ಶ್ರವಣಂ ಇಸ್ ಡನ್ ಓನ್ಲಿ ಬೈ ಯುವರ್ ರೆಕಾರ್ಡ್
ಇವ ರೆಕಾರ್ಡ್ ಮಾಡೋ ನಿಂದ್ರಂತ ರೆಕಾರ್ಡರ್ ತಗೊಂಡು ಹೋಗಿ ಗುರುಗಳ ಮುಂದೆ ಇಟ್ಟು ಕೇಳಿ ಬರ್ತಾನಲ್ಲ, ಇವ ಕೇಳ್ಯಾನೋ ಇವನ ಟೇಪ್ ರಿಕಾರ್ಡರ್ ಕೇಳಿತ್ತು ಅಂತಂದ್ರೆ ಟೇಪ್ ರಿಕಾರ್ಡರ್ ಚಂದ ಕೇಳೈತಿ, ಆದ್ರೆ ಇವ ಕೇಳಿಲ್ಲ ಅಂತ ಕ್ಲಾಸಿಗೆ ಹೋದ ಮುಂದೆ ಹಾಸ್ಯ ಮಾಡಾಕತ್ತ. ಸೊ ಹೌ ಕ್ಯಾನ್ ಯು ಅವಾಯ್ಡ್ ದಿಸ್ ಪ್ರಿಆಕ್ಯುಪೇಷನ್ ಇಸ್ ದ ಕ್ವಶನ್. ಹಂಗಾರ ನೀವು ಗೃಹಸ್ಥಾಶ್ರಮ ತಗೊಂಡಿರಿ ಬೇಕಂತ ಒಂದ್ 50 kg ಕಲ್ಲು ಕಟ್ಕೊಂಡು ಈಸ್ತೇನೆ ಅಂತ ಹೂ ಅಂದಿರಿ ನಿನ್ನೆ. ಮತ್ ಈಗ ಹೆಂಗ ಅದನ್ನ ಬಗೆಹರಿಸ್ಕೊತೀರಿ? ಸಮಸ್ಯೆ ಬಗೆಹರಿಸ್ಬೇಕಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಮಾಡದ ದಾರಿನೇ ಇಲ್ಲ, ಕರ್ಮಯೋಗ ಮಾಡದನ ದಾರಿನೇ ಇಲ್ಲ, ಮತ್ ಮಾಡುದ ಹೆಂಗೆ? ದ ಉಪನಿಷತ್ says the only method is, ಉಪನಿಷತ್ ಹೇಳ್ತದ ಇಲ್ಲಿ ಒಂದೇ ಒಂದು ದಾರಿ ಏನಂದ್ರೆ by the practice of karma yoga and upasana yoga. It is called karma upasana yoga. ಕರ್ಮ ಯೋಗ ಉಪಾಸನ ಯೋಗ ಕೂಡಿಸಿದ ಕರ್ಮ ಉಪಾಸನ ಯೋಗ ಅಂತ ಹಾಕ್ಯಾರಪ್ಪ. ಕರ್ಮ ಯೋಗದಿಂದ ಮನದೋಷ ನಿವೃತ್ತಿ, ಉಪಾಸನ ಯೋಗದಿಂದ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸ್ಕೋಬೇಕು. ಇಟ್ ಈಸ್ ಅನ್ ಆರ್ಟ್ ಆಫ್ ಅವಾಯ್ಡಿಂಗ್ ಪ್ರೀ ಆಕ್ಯುಪೇಷನ್. ಕರ್ಮಯೋಗ ಉಪಾಸನ ಯೋಗ ಏನಂದ್ರ ನಮ್ದು ಏನು ಈ ಸಂಸಾರದಾಗ ಆಸಕ್ತಿ ಐತಲ್ಲ, ಆ ಆಸಕ್ತಿಯನ್ನ ಕಡಿಮೆ ಮಾಡ್ಕೊಳಕ್ ಒಂದು ದಾರಿ ಇದೆ. ಇದನ್ನೆಲ್ಲಾ ನಮ್ ಗುರುಗಳು ಪ್ರಯತ್ನ ಮಾಡಿ ಕಂಡು ಹಿಡಿದು ನಮ್ಗೆ ಹೇಳ್ಯಾರ್ರಿ. ಈಶ್ವರನ ನಮಗ್ ಬಂದ್ ಹೇಳ್ವಾಗ್ಯಾನ. ಗುರುಗಳು ಹೇಳ್ಬೇಕಂದ್ರೆ ಈಶ್ವರನ ಬಂದ್ ಹೇಳ್ಯಾನ. ಇಲ್ಲಪ್ಪ ನಿಮ್ಮ ಸಂಸಾರದಾಗ ಇದು ಆಗಂಗಿಲ್ಲ, ನೀವ್ ಹಿಂಗ್ ಮಾಡ್ರಿ, ಕರ್ಮಯೋಗ ಮಾಡ್ರಿ. ಕರ್ಮಯೋಗ ಅಂದ್ರೆ ಏನ್ರಿ? ನಿಮ್ ಜವಾಬ್ದಾರಿ ಭಗವಂತನ ಮ್ಯಾಗ ಹಾಕ್ಬಿಡ್ರಿ. ಎಲ್ಲಾ ಜವಾಬ್ದಾರಿ ಅವನ ಮ್ಯಾಗ ಹಾಕ್ರಿ. ಅವ ಏನ್ ಹೇಳ ಕರ್ತವ್ಯ ಅವ್ನ್ ಮಾಡ್ಕೊಂತ ಹೋಗ್ರಿ. ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಎಲ್ಲಾ ಜವಾಬ್ದಾರಿ ಹ್ಯಾಂಡೆಡ್ ಓವರ್ ಗಿವನ್ ಟು ಹಿಮ್ ಲಾರ್ಡ್. ಭಗವಂತ ಕೊಟ್ಬಿಡ್ರಿ. ನಮ್ಮ ಮನೆ ನಡೆಸೋದು ನಿಂದ ಜವಾಬ್ದಾರಿ, ನಮ್ಮ ಹೊಲ ನೋಡ್ಕೊಳ್ಳೋದು ನಿಂದ ಜವಾಬ್ದಾರಿ, ಹೊಲದಾಗ ಪೀಕ್ ಬರೋದು ನಿಂದ ಜವಾಬ್ದಾರಿ, ಆಳು ಕಾಳದ ಜವಾಬ್ದಾರಿ ನಿಂದು, ಕೊಡ್ತಗೊಳ್ಳೋದು ಜವಾಬ್ದಾರಿ ನಿಂದು, ಸಂಬಂಧಿಕರಿಗೆ ಹೊಂದಿಸಿಕೊಳ್ಳೋ ಹೋಗೋ ಜವಾಬ್ದಾರಿ ನಿಂದು. ಎಲ್ಲ ಅವನ್ನ ಜವಾಬ್ದಾರಿ ಹಾಕ್ರಿ. ಅವ ಏನ ಈ ಮಾಡಂತ ಹೇಳಿ ಈ ಮನೆ ಹಿರೇತನ ಮಾಡಂದನ ಹಿರೇತನ ಆಯ್ತು, ಪರ್ಫೆಕ್ಟ್ ಆಗಿ ಒಂದ್ ಲಿಸ್ಟ್ ಬರ್ಕೊಡ್ರಿ, ಏನೇನದಾವ ಕೆಲಸ ಬರ್ಕೊಡ್ರಿ, ಅವ್ನು ಒಂದೊಂದು ಆರಾಮ್ ಸೇರಿ ಮಾಡ್ಕೊಂತ ಹೋಗ್ರಿ. ಆಗ್ಲಿಲ್ಲ 4 ಉಳಿದು ನಾಳೆ ಮಾಡೋಣನ್ರಿ, 8 ಉಳಿದು 4 ಇವತ್ತು 2 ಅದು 8 ಉಳಿದಾವ ನಾಳೆ ಮಾಡೋಣನ್ರಿ. ಮಾಡಾಕತ್ತೇವಲ್ಲ ಸಿನ್ಸಿಯರ್ ಆಗಿ ಮಾಡ್ಕೊಂತ ಹೋಗ್ರಿ. ಟೈಮ್ ಹರಣ ಮಾಡ್ಬೇಡ್ರಿ, ಹರಟೆ ಮಾಡಕ್ ಹೋಗ್ಬೇಡ್ರಿ. ಎಲ್ಲ ಸಿನ್ಸಿಯರ್ ಆಗಿ ನೀ ಹೇಳ್ತೀರಪ್ಪ ಭಗವಂತ ಹಂಗಲಾರ ಕರ್ತವ್ಯ ಒಳಗೆ ಮಾಡಾಕತ್ತೀನಿ, ಇಷ್ಟ ಆಗ್ಯಾವ ಇಷ್ಟು ಓದೋದ್ ನಾಳೆ ಮಾಡ್ತೇನೆ ಅಂತ ಹೇಳ್ರಿ. ಎಲ್ಲಾ ಜವಾಬ್ದಾರಿ ಒಮ್ಮೆ ಹಾಕ್ಬಿಡ್ರಿ, ನೋಡ್ರಿ ಮಜಾ ಅದ. ಅದಕ್ಕ ಭಗವದ್ಗೀತೆ ಒಳಗ ಭಗವದ್ಗೀತೆ 18ನೇ ಅಧ್ಯಾಯದಾಗ 58ನೇ ಶ್ಲೋಕದಾಗ ಒಂದು ಶ್ಲೋಕ ಬಂದತ್ತು. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ ಪ್ರಸಾದಾತ್ ತರಿಷ್ಯತಿ ಅತ ಚೇತ್ ತ್ವಂ ಅಹಂಕಾರಾತ್ ನ ಶ್ರೋಶ್ರತಿ ನ ವಿನಕ್ಷತಿ. ನೀನ್ ನನ್ನ ಮ್ಯಾಗ ಪೂರ ಭಾರ ಹಾಕು, ನಿನ್ನ ಎಲ್ಲ ಸಮಸ್ಯೆಗಳನ್ನ ನಾ ತಗೋತೀನಿ ಅಂತಾನವ, ನಿನ್ನ ದಾಟಿಸ್ತೇನೆ ಅಂತಾನವ. ಈ ಸಮುದ್ರದಿಂದ, ಈ ಸಂಸಾರ ಅನ್ನುವಂತ ಸಾಗರದಿಂದ ನಾ ದಾಟಿಸ್ತೇನೆಯೋ, ಇದು ನನ್ನ ಆಶ್ವಾಸನೆ. ಐತ್ ನೋಡ್ರಿ 18ನೇ ಅಧ್ಯಾಯದಾಗ 58ನೇ ಶ್ಲೋಕ ಓದ್ರಿ ಯಾರ. ನಾನು ಬಿಟ್ಕೊಂಡ್ ಕುಂತೇನೆ, ಹಂಗ ಕುಂತೇನೆ, ನೋಡ್ತೇನೆ ನಾನು. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ ಪ್ರಸಾದಾತ್ ತರಿಷ್ಯತಿ ಅತ ಚೇತ್ವಂ ಅಹಂಕಾರಾತ್ ನ ಶೋಷಸಿ ವಿನಕ್ಷಸಿ. ನೀನು ನಿರಂತರ ನನ್ನಲ್ಲಿ ಮನಸ್ಸುಳ್ಳವನಾಗಿ ನನ್ನ ಕೃಪೆಯಿಂದ ಜನ್ಮ ಮೃತ್ಯು ಇತ್ಯಾದಿ ಸಂಕಟಗಳನ್ನೆಲ್ಲ ಅನಾಯಾಸವಾಗಿ ಪರಿಹರಿಸಿಕೊಳ್ಳುವೆ. ಒಂದು ವೇಳೆ ಅಹಂಕಾರದಿಂದ ನನ್ನ ಮಾತನ್ನು ಕೇಳದೆ ಹೋದರೆ ಹಾಳಾಗಿ ಹೋಗುವೆ, ಅರ್ಥಾತ್ ಪರಮಾರ್ಥ ಭ್ರಷ್ಟನಾಗಿ ಬಿಡುವೆ ಅಲ್ಲ. ನೋಡ್ ಇನ್ನೇನ್ ಹೇಳ್ಬೇಕ್ರಿ ಸರ್, ಓದಿದ್ರು ನೋಡ್ರಿ ಅದ ಅರ್ಥ. ಏನ 18ನೇ ಅಧ್ಯಾಯದ 58ನೇದು ಶ್ಲೋಕ. ನೀ ಏನ್ ಹೇಳ್ತಾರ ಅವರು? ನಾನು ಮೇಲೆ ಹೇಳಿದಂತೆ ನನ್ನಲ್ಲಿ ಚಿತ್ತವುಳ್ಳವನಾಗಿ ನೀನು ನನ್ನ ಕೃಪೆಯಿಂದ ಎಲ್ಲ ಸಂಕಟಗಳನ್ನು ಸುಲಭವಾಗಿ ದಾಟಿ ಬಿಡುವೆ, ಅಹಂಕಾರದಿಂದ ನನ್ನ ಮಾತನ್ನು ಕೇಳದಿದ್ರೆ ನಾಶ ಹೊಂದುವೆ. ಅಹಂಕಾರ ಬಿಡು ಅಂತಾನ. ಅರ್ಥಾತ್ ಪರಮಾರ್ಥದಿಂದ ವಂಚಿತನಾಗುವೆ. ಅದು ಹೆಂಗ್ ವಂಚಿತನಾಗ್ತೀವಿ ಅಂತ ಹೇಳ್ತಾರೆ, ಇವತ್ತು ಹೇಳ್ತಾರೆ.
ಕೃಷ್ಣನ ಹೆಂಡತಿ ಹೆಸರೇನ್ರಿ? ರುಕ್ಮಿಣಿ ಏನ? ಸತ್ಯಭಾಮ ರುಕ್ಮಿಣಿ ರೀ. ರುಕ್ಮಿಣಿದ ಕತೆ ಇದು, ಒಂದ್ ಕತೆ ಅದ. ಒಂದ್ ದಿವಸ ಆಕಿ ಅಡ್ಗಿ ಪಕ್ವಾನ್ ಅಡ್ಗಿ ಎಲ್ಲಾ ಮಾಡಿ ಊಟಕ್ ಬರ್ರಿ ಅಂತ ಕರ್ದಂತ ಇವ ಹೋಗಿ ಊಟಕ್ಕೆ ಕುಂತ ಕೃಷ್ಣ. ಇನ್ನೇನು ಊಟ ಮಾಡ್ಬೇಕು, ತುತ್ತು ಬಾಯಾಗ ಇಡ್ಬೇಕು ಅನ್ನೋತನ ಇವಾಗ ಯಾರೋ ಒಬ್ಬ ಭಕ್ತ ಕೃಷ್ಣ ಅಂತ ಆರ್ತನಾದದಿಂದ ಅಗದಿ ಏನ್ ದಯಾಮಯದಿಂದ ಕೂಗಿದಂಗ ಇವ್ ದನಿ ಕೇಳ್ತಂತ ಕೃಷ್ಣನ್. ಎಲ್ಲಿದ್ನೋ ಏನೋ ಪುಣ್ಯಾತ್ಮ, ಯಾವ ಎಷ್ಟು ದೂರ ಇದ್ನೋ ಗೊತ್ತಿಲ್ಲ. ಇವಾಗ ಮೊದಲ ಸರ್ವಾಂತರ್ಯಾಮಿ ಅಲ್ಲ, ಈಶ್ವರನ ಅವ ಕೃಷ್ಣ. ಕೇಳ್ತವಂಗ ಅವ ಊಟ ಬಿಟ್ಟು ಎದ್ದು ಹೋಗಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದ್ನಂತ, ಎಲ್ಲೋ ಒಬ್ಬ ಮನುಷ್ಯ ಓಣಿ ಒಳಗ್ ಹೊಂಟಾನ, ಅಂಗಿ ಗಿಂಗಿ ಹರ್ಕೊಂಡಾನ. ಅವಂಗ ಒಂದು ಹುಡುಗರು 4-5 ಹುಡುಗರು ಕಲ್ಲು ಒಗ್ಯಾಕತ್ತಾವ. ಹುಚ್ಚ 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 ಅಂತ ಕಲ್ಲು ಒಗ್ಯಾಕತ್ತಾವ. ಆ ಕಲ್ಲು ಅವಂಗ ಪೆಟ್ಟು ಬೀಳಾಕತ್ತಾವ, ಮೈಯಾಗೆಲ್ಲ ಶರೀರದ ಮ್ಯಾಗ ಗಾಯ ಮಾಡ್ಯಾವ, ನೋವಾಗ ರಕ್ತ ಬರಾಕತ್ತದ. ಆ ಸಂಕಟದಾಗ ಅವ ಕೃಷ್ಣ ನನ್ನ ಕಾಪಾಡು ಅಂತ ಕರಂದ. ಇವ ಕಾಪಾಡ್ಬೇಕಂತ ಹೋಗಿದ್ದ, ನೋಡ್ತಾನ ಕಾಪಾಡ್ಬೇಕಿನ್ನು ಹೋಗ್ಬೇಕು ಅನ್ನೋದ್ರಾಗನ ಆ ಮೂಲಕ ಏನ್ ಮಾಡ್ತಾನ ಅವ, ಏನ್ ಮನುಷ್ಯ ಅಂಗಿ ಹರ್ಕೊಂಡವ, ಕಲ್ಲು ಒಗಿಸ್ಕೊಳವ. ಅಲ್ಲೇ ಒಂದ್ ಕಲ್ಲು ಬಿದ್ದಿರ್ತೈತಿ, ತಗೊಂಡು ಅವ್ರಿಗೆ ಹೊಳ್ಳಿ ಕಲ್ಲು ಒಗಿಲಿಕ್ಕೆ ಹೋಗ್ತಾನ. ಅವಾಗ ಕೃಷ್ಣ ಏನ್ ಮಾಡ್ತಾನ, ಓಹೋ ಇವ ತನ್ನ ವ್ಯವಸ್ಥೆ ಮಾಡ್ಕೊಳಕತ್ತಾನ ಅಂತ ತಿಳ್ಕೊಂಡು ಬಂದ್ ಮತ್ತ ಏನ್ ಊಟ ಮಾಡಾಕತ್ತಿದ್ದಲ್ಲ ಊಟಕ್ಕೆ ಕುಂಡಿರ್ತಾನ. ಅವಾಗ ಕೇಳ್ತಾಳ ರುಕ್ಮಿಣಿ, ಏನ್ ಎದ್ರಿ ಹೋದ್ರಿ, ಏನೇನ್ ನೋಡ್ದಂಗಾತು, ಮತ್ ಬಂದ್ ಕುಂತ್ರಿ, ಏನಾತ್ರಿ ಅಂತ ಕೇಳ್ತೈತಿ. ಇಲ್ಲ ನಮ್ಮೊಬ್ಬ ಭಕ್ತ ಇದ್ದ, ಅವ ಸಹಾಯ ಹಸ್ತ ಬೇಡಿದ್ದ, ಅದಕ್ಕೆ ಅವಾಗ ಸಹಾಯ ಮಾಡ್ಬೇಕಂತ ಹೋದೆ, ಮತ್ ಮಾಡ್ಲಿಲ್ಲ ಏನ್ರಿ ಅಂತ ಕೇಳ್ದಕ್ಕೆ. ಇಲ್ಲ ಅವ ತನ್ನ ವ್ಯವಸ್ಥೆ ತಾನೇ ಮಾಡ್ಕೊಳತ ಕಂಡು ಬಂತ, ಅದಕ್ಕೆ ಬಿಟ್ಟು ಬಂದ್ಯ. ನೋಡ್ರಿ, ಭಗವಂತನ ಮ್ಯಾಗ ನಾವು ಪೂರ ವಿಶ್ವಾಸ ಇಟ್ಟು ಕೈ ಬಿಟ್ಟು ನೋಡ್ರಿ ಅಂತಾರ ಅವ್ರ. ನಾವು ಮತ್ತು ಒಂದ್ ಹೆಜ್ಜೆ ಒಂದ್ ಪಕಡಾಗ ನಾವು ಇಟ್ಕೊಂಡ್ಬಿಟ್ಟಿರ್ತೀವಿ ಕೈಯಾಗ, ಅವ ಏನ್ ಮಾಡ್ತಾನ್ರಿ, ನಾವ್ ಮಾಡ್ಬೇಕು ಅಂತ ನೀವ ಪೂರ್ಣ ಅವನ್ ಮ್ಯಾಗ ಜವಾಬ್ದಾರಿ ಹಾಕಿ ಬಿಟ್ರೆ ಅವ ನೋಡ್ತಾನೆ. ಇಲ್ಲಾಂದ್ರೆ ಅವನ್ ನೀವು ಮತ್ ಕೈಯಾಗ ಅರ್ಧ ಇಟ್ಕೊಂಡಿರಂದ್ರ ಪೂರಾ ನೋಡುದಿಲ್ಲ ಅವ. ಏನ್ರಿ ಸ್ವಾಮ್ಯಾರ? ಅವ್ರಿಗೆ ಪ್ರಯತ್ನ ಮಾಡುದಿಲ್ಲ, ಏನ್ ಮಾಡ್ಲಾ ಅಂದ್ರೆ ಏನ್ ಮಾಡುದಿಲ್ಲ ಅಂತ. ಅಲ್ಲ, ಪೂರಾ ಅವನ್ ಮ್ಯಾಗ ಹಾಕಿ ನಿಮ್ದು ಏನ್ ಕೆಲಸ ನೀವು ಮಾಡಂತ ಹೇಳ, ಕೆಲಸ ಬಿಡಂತ ಹೇಳವ. ನಿಮ್ ಕರ್ಮ ಏನದವ, ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಯೋಗ ಮಾಡ್ಕೊಂತ ಹೋಗ್ರಿ. ಹೌನ್ರಿ. ಅವೆಲ್ಲ ಅವ ಯೋಗಕ್ಷೇಮ ಅವ ನೋಡ್ಕೊತಾನ. ಹೇಳ್ತಲ್ಲ ಮತ್ತೆ ಇನ್ನೊಂದು ಭಗವದ್ಗೀತೆ 9ನೇ ಅಧ್ಯಾಯದಾಗ ಏನೈತಿ, 22ನೇ ಶ್ಲೋಕ ಐತಿ ನೋಡ್ರಿ. 9ನೇ ಅಧ್ಯಾಯ 22ನೇ ಶ್ಲೋಕ ಏನೈತದು? ಅರಣ್ಯಾಶ್ಚಿಂತಯಂತೋ ಮಾಂ ದೇಶಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಏನ್ ಈ ಮಂತ್ರದ ಅರ್ಥ? ಮಾಡೋದಂತ ಮಾಡುದ ಮಾಡೋದು ನೀವು ಮಾಡಂಗಿಲ್ಲ, ಅವ್ ಮಾಡಿಸ್ತಾನೆ ನಿಮ್ ಕಡೆ. ನಾವ್ ಮಾಡ್ಬೇಕಂದ್ರೂ ಆಗೋದಿಲ್ಲ. ಒಮ್ಮೊಮ್ಮೆ ನೋಡ್ರಿ, ಒಮ್ಮೊಮ್ಮೆ ನಾವು ಹೋಗ್ಬೇಕಂತ ಹೊಂಟಿರ್ತೀವಿ, ಬಸ್ ಸಿಗಂಗಿಲ್ಲ, ಏನೋ ಅನಾನುಕೂಲ ಆಕ್ಕವ, ಎಲ್ಲ ಅಡಚಣೆ ಆಕ್ಕವ. ಒಮ್ಮೆ ಹೊಂಟಿರ್ತೀವಿ, ಟೈಮ್ ಸರಿ ಇರ್ತದ, ಎಲ್ಲ ಪಟ ಪಟ ಬಸ್ ಸಿಗ್ತಾವ, ಎಲ್ಲ ಮಂದಿ ಸಿಗ್ತಾರ, ಎಲ್ಲ ಕೆಲಸ ಆಗಿಬಿಡ್ತಾವ. ಅದಕ್ಕ ಅನನ್ಯ ಪ್ರೇಮ ಭಕ್ತರು ಪರಮೇಶ್ವರ ನನ್ನನ್ನು ನಿರಂತರವಾಗಿ ಚಿಂತಿಸುತ್ತಾ ನಿಷ್ಕಾಮ ಭಾವದಿಂದ ಭಜಿಸ್ರಿ. ನಿಷ್ಕಾಮ ಭಾವದಿಂದ ಕರ್ಮವನ್ನ ಮಾಡುದು. ಭಜಿಸೋದಂದ್ರೆ ಏನು, ಭಜನೆ ಮಾಡ್ಕೊಂಡು ಕುಂಡ್ರಬೇಡ್ರಿ. ಹೀಗೆ ನಿತ್ಯ ನಿರಂತರ ಚಿಂತಿಸುವ ಮನುಷ್ಯರ ಯೋಗ ಕ್ಷೇಮವನ್ನು ನಾನೇ ಸ್ವತಃ ವಹಿಸಿಕೊಳ್ಳುತ್ತೇನೆ. ಯೋಗ ಅಂದ್ರೆ ಏನ್ರಿ, ಕ್ಷೇಮ ಅಂದ್ರೆ ಏನು? ಯೋಗ ಅಂದ್ರೆ ಏನು, ಕ್ಷೇಮ ಅಂದ್ರೆ? ಯೋಗ ಅಂದ್ರೆ ಇಲ್ಲದನ್ನ ದಯಪಾಲಿಸ್ತಾರ್ರಿ, ಕ್ಷೇಮ ಅಂದ್ರೆ ಇದ್ದದನ್ನ ರಕ್ಷಣೆ ಮಾಡ್ಕೊಳ್ತಾರ. ಪಡ್ಕೊಳ್ಳುದು. ನಮ್ ಕಡೆ ಏನಿಲ್ಲ ಅದು ಕೊಡುಪ ಅನ್ನೋದು, ಕೊಡ್ತಾನಲ್ಲ ಅದಕ್ಕೆ ಏನಂತಾರ? ಯೋಗ. ಯೋಗ. ಯೋಗ ಅಂದ್ರೆ ಆ ಕೊಟ್ಟಿದ್ದನ್ನ ಕಸ್ಕೊಳ್ದಂಗ ನಮ್ಮಲ್ಲಿ ಇಟ್ಟಾನಲ್ಲ ಅದಕ್ಕೆ ಕ್ಷೇಮ ಏನ್ರಿ? ಭದ್ರವಾಗಿ ರಕ್ಷಣೆ ಮಾಡಿ ಇಟ್ಕೊಳ್ಳೋದು, ರಕ್ಷಣೆ ಮಾಡ್ತಾನವ ನಮ್ಮನ್ನ. ಅದೆಲ್ಲ ನಿಮ್ಮ ಯೋಗಕ್ಷೇಮ ನಾನೇ ಸ್ವತಃ ನೋಡ್ಕೋತೀನಿ ಅಂತ ಆಶ್ವಾಸನೆ ಕೊಟ್ಟಾನ. ಅದ್ರ ಮ್ಯಾಗೂ ನಂಬಿಕೆ ಇಲ್ಲ ನಮಗೆ ಕಿವಿಗೆ ಬಿದ್ದಿಲ್ರಿ ಇವೆಲ್ಲ. 60 ಮ್ಯಾಗ ಕಿವಿ ಬಿದ್ದಾವ. ಎಲ್ಲಿ ನಮ್ 30 ವರ್ಷಕ್ಕೆ ಕಿವಿ ಬಿದ್ದಿದ್ರೆ ಮಾತು ಬೇರೆ ಇತ್ತು. ಈಗಾರ ಏನ್ ಮಾಡ್ರಿ, ಪ್ರಚಾರ ಮಾಡ್ರಿ, ಹೆಚ್ಚಿಗೆ ಗೀತಾ ಹಬ್ಬ, ಗೀತಾ ಜಯಂತಿ ಪ್ರಚಾರ ಮಾಡ್ರಿ, ಪುಸ್ತಕಗಳನ್ನ ಹಂಚ್ರಿ, ಅಲ್ಲೆಲ್ಲ ಲೆಕ್ಚರ್ಗಳನ್ನ ಹೇಳ್ರಿ. ಅವ್ರು ತಿಳಿಲಿ ಬಿಡ್ಲಿ, ಕೇಳಲಿ ಬಿಡ್ಲಿ, ನಮ್ಮ ಶಂಕ ನಾವು ಊದ್ಕೊಂತ ಹೋಗೋಣ. ಇವತ್ತಿಲ್ಲ ನೋಡ್ರಿ, ಈ ಮಾತನ್ನ ಮೊದಲು ಎಲ್ಲಿ ಇತ್ತಿದ್ವು ಅಂದ್ರ ಹಿಮಾಲಯ ಪರ್ವತದಾಗ ಇತ್ತಿದ್ವು ಪರಂಪರೆ.
ಬೇಕನ್ನೋರು ಇದನ್ನ ಹಿಮಾಲಯಕ್ಕೆ ಹೋಗ್ಬೇಕಾಗಿತ್ತು. ಕಾಶಿ ಯಾತ್ರೆ ಮಾಡಕ್ ಹೋದ್ರು ಒಳ್ಳೆ ಬರ್ತಿದ್ದಿಲ್ಲ ನೋಡ್ರಿ. ಅಲ್ಲಿ ಈ ವಿದ್ಯಾ ಬೇಕಂದ್ರೆ ಕಾಶಿಗೆ ಹೋಗ್ಬೇಕಾಗಿತ್ತು, ಹಿಮಾಲಯಕ್ಕೆ ಹೋಗ್ಬೇಕಾಗಿತ್ರಿ. ಯಾರು ಇಲ್ಲಿ ಬಂದು ಹೇಳ್ತಿದ್ದಿಲ್ಲ, ನಮ್ಮ ಕಿವಿಗೆ ಬೀಳ್ತಿದ್ದಿಲ್ಲ ನೀವು. ಈಗ ಇತ್ತಿತ್ತಲಾಗಿ ಆಧುನಿಕ ಯುಗ, ಗುರುಗಳು ಒಬ್ರು ನಮ್ಮ ಚಿನ್ಮಯಾನಂದ್ರು ಹೋದ್ರು. ಏನ್ ಮಾಡ್ತಾರೆ ಇವ್ರು, ಎಲ್ಲಾರು ಇವ್ರು ದುಡ್ಡು ತಿನ್ನೋರಲ್ಲ, ಇವ್ರು ಕಷ್ಟಪಟ್ಟು ದುಡಿಯೋರಲ್ಲ ಇವ್ರು ಅಂತ ತಿಳ್ಕೊಂಡು ಅವ್ರ ಮ್ಯಾಗ ಒಂದು ಏಕನಾ ಬರೀಬೇಕು ಅಂತ ತಿಳ್ಕೊಂಡು ಶಿಟ್ಟಿಗೆದ್ದು ಹಿಮಾಲಯಕ್ಕೆ ಹೋಗ್ತಾರೆ ಚಿನ್ಮಯಾನಂದ್ರು. ಹೆಸರು ಮೆನನ್ ಅಂತ ಏನೋ ಹೆಸರು ಅದಾವ. ಮೆನನ್ ಪತ್ರಿಕಾಕರ್ತ, ಇಂಡಿಯನ್ ಎಕ್ಸ್ಪ್ರೆಸ್, ಇಂಗ್ಲಿಷ್ MA ಲಿಟರೇಚರ್. ಎಲ್ಲಾ ಹಿಮಾಲಯದಲ್ಲಿದ್ದಂತ ಸನ್ಯಾಸಿಗಳದ್ದು ಬುಟ್ಟು ಬಯಲು ಮಾಡಿಬಿಡ್ತೇನೆ. ಎಲ್ಲಾರು ಏನದ ಕಾಡ್ರದಾರ, ದುಡಿಯೋರಲ್ಲ, ಅವ್ರು ಬುಟ್ಟು ರಟ್ಟು ಮಾಡ್ತೇನೆ, ಬಯಲು ಮಾಡ್ತೇನೆ ಅಂತ ತಿಳ್ಕೊಂಡು ಹಿಮಾಲಯಕ್ಕೆ ಹೋಗ್ತಾರ. ಹೊಳ್ಳಿ ಬರೋದೇ ಇಲ್ಲ ಅವ್ರು. 3 ವರ್ಷ ಆದ್ಮ್ಯಾಗ ಅಲ್ಲಿಂದ ಸನ್ಯಾಸ ತಗೊಂಡು ಬರ್ತಾರೆ. ಸ್ವಾಮಿ ಶಿವಾನಂದ ಕಡೆ ದೀಕ್ಷೆ ತಗೋತಾರೆ. ಅವಾಗ ಈ ವಿಷಯವನ್ನ ನಾನು ಇಲ್ಲೇ ಕುತ್ಕೊಂಡು ಹೇಳೋದಲ್ರಿ, ಇದು ಅಲ್ಲಿ ಹೋಗಿ ಅವ್ರಿಗೆ ತಿಳಿಸ್ತೇನೆ, ಅವ್ರಿಗೆ ಗೊತ್ತೇ ಇಲ್ಲ, ಈ ವಿಷಯನೇ ಗೊತ್ತಿಲ್ಲ ಅಂತ ಬಹಳ ಉತ್ಸುಕತೆಯಿಂದ ಬರ್ತೇವೆ ಅಂತ ಹೇಳ್ತಾರೆ. ಅವಾಗ ಅಂತಾರ ಅವರು ಸ್ವಾಮಿ ಗುರುಗಳು, ನೋಡಪ್ಪ ಈ ವಿದ್ಯೆ ಬೇಕಂದ್ರೆ ಅವರ ಇಲ್ಲಿ ಬರ್ಬೇಕು, ನೀ ಅಲ್ಲಿ ಹೋಗೋದು ಹೇಳೋದಲ್ಲ ಅಂತ. ಇಲ್ರಿ ಅವ್ರಿಗೆ ಗೊತ್ತಾಗಿಂಗಿಲ್ಲ. ಅವ್ರಿಗೆ ಹಿಂಗ ಇಂಥದ್ದು ವಿದ್ಯೆ ಐತಂತ ಹೇಳಿ ಬರ್ತೀನಿ, ಅದು ಕರೆ ತಳಗ್ ಹೋಗ್ತೀನಿ ಹೇಳಾಕ. ಎಷ್ಟು ಭಾಷೆ ಅದಾವಲ್ಲೇ ಭಾರತದಾಗ, ಎಷ್ಟು ಭಾಷೆ ಅದಾವ, ನೀ ಯಾವ ಭಾಷೆದಾಗ ಹೇಳವಪ್ಪ? ಆಸಾಮ್ದಾಗ ಹೇಳವನು, ಹಿಂದಿ ಒಳಗೆ ಹೇಳವನು, ಏನು ಮರಾಠಿ ಒಳಗೆ ಹೇಳವನು, ಕನ್ನಡದಾಗ ಹೇಳವನು, ತೆಲುಗ್ನಾಗ ಹೇಳವನು, ತಮಿಳ್ದಾಗ ಹೇಳವನು, ಗುಜರಾತ್ದಾಗ ಹೇಳವನು, ಏನು ಮಾರ್ವಾಡಿ ಭಾಷೆ ಒಳಗೆ ಹೇಳವನು, ಯಾವ ಭಾಷೆದಾಗ ಹೇಳವ? ಅಲ್ಲಿ ನೋಡಿದ್ರೆ 30 ಭಾಷೆ ಅದಾವ, 40 ಭಾಷೆ ಅದಾವ. ನಾ ಇಂಗ್ಲೀಷ್ ಹೇಳ್ತೀನಿ, ನಾ ಇಂಗ್ಲೀಷ್ ಹೇಳ್ತೇನೆ, ಅನುಗ್ರಹ ಮಾಡಿರಿ ಸಾಕು ನನಗೆ, ನೀವು ತಲೆ ಮೇಲೆ ಕೈ ಇಡ್ರಿ, ನಾ ಹೋಗಿ ನಾ ಇಂಗ್ಲೀಷ್ನಾಗ ಹೇಳ್ತೀನಿ. ಅಲ್ಲೋ ಅವ್ರಿಗೆ ಕನ್ನಡ ನೆಟ್ಟಿಗೆ ಬರೋಂಗಿಲ್ಲ, ಅವ್ರ ಮಾತೃಭಾಷೆನೇ ಬರಂಗಿಲ್ಲ, ಇಂಗ್ಲೀಷ್ನಾಗ ಏನ್ ಹೇಳ್ತೀನಿ? ಇಲ್ಲ ನಾ ಇಂಗ್ಲೀಷ್ ಹೇಳ್ತೇನೆ, ನನಗೆ ಅನುಗ್ರಹ ಮಾಡ್ರಿ. ಎಷ್ಟು ನೋಡ್ರಿ ಕಾಳಜಿ ಅವ್ರದ್ದು. ಯಾರು ನೋಡ್ರಿ ಸ್ವಾಮಿ ಚಿನ್ಮಯಾನಂದ್ರನ್ನ ನಾನು ನೋಡಿದ್ದೆ, ಫೋಟೋದಾಗ ನೋಡಿದ್ರಿ. ಹಾ ಫೋಟೋದಾಗ ನೋಡಿ ಅಷ್ಟೇ ರೀ. ಫೋಟೋದಾಗಲ್ರಿ, ಬೆಂಗಳೂರಾಗ ನೋಡೇನ್ರಿ, ಅವ್ರ ಪ್ರವಚನ ಕೇಳೇನಿ. ಹಾ ನಾವು ಬೆಂಗಳೂರಿನಾಗ ಕೇಳಿದ್ವಿ ಗುರುಗಳೇ. ಅವ್ರು ಮಾತಾಡಿದ್ರ ಹಿಂಗ್ ಬರ್ತಿತ್ತು ಮಾತು, ಭಾರಿ ಸ್ಟ್ರಾಂಗ್ ಪರಿಣಾಮ ಆಗ್ತಿತ್ತು ನೋಡ್ರಿ, ರೋಮಾಂಚನ ಆಗ್ತಿತ್ತು ಮಾತು. ನಾನು 8ನೇ ಇದ್ದಾಗ ಒಮ್ಮೆ ಕೇಳಿದ್ದೆ ಅಷ್ಟೇ ಹೊರತು, ನಾನು ಮತ್ತೆ ಮುಂದೆ ಅವ್ರದ್ದು ಲೆಕ್ಚರ್ ಕೇಳೇನೆ ಹೊರತು, ಅವ್ರ ಶಿಷ್ಯರ ಬಾಯಲೆ ಕೇಳೇನೆ ಶಾಸ್ತ್ರ ಹೊರತು, ಅವ್ರ ಬಾಯಲೆ ಒಂದೇ ಒಂದ್ಸಲ 8ನೇ ಇದ್ದಾಗ ನಮ್ಮ ಹೈಸ್ಕೂಲಿಗೆ ಬಂದಿದ್ರು. ಅವಾಗ ದೂರ ಹಾ ಇಂಗ್ಲಿಷ್ನಾಗೆ ಹೇಳಿದ್ರಿ? ಹೌದ್ರಿ, ಇಂಗ್ಲಿಷ್ನಾಗೆ ಹೇಳ್ತಿದ್ರು. ಇಂಗ್ಲಿಷ್ನಾಗೆ ಹೇಳ್ತಿದ್ರಿ ಅವ್ರು, ಇಂಗ್ಲಿಷ್ನಾಗೆ ಹೇಳ್ತಿದ್ರು. ಇಲ್ಲಿ ಹುಬ್ಬಳ್ಳಿಯಾಗನು ಲ್ಯಾಂಗ್ವೇಜ್ ಸ್ಕೂಲಿಗೆ ಬಂದಿದ್ರು 1968. ಅವಾಗ ಅವ್ರ ಬಾಯಲ್ಲಿ ಕೇಳಿದ್ದೆ ನಾನು. ಅದ್ರ ನಮಗೇನು ಅವಾಗೇನೋ ಪರಿಣಾಮ ಆಗ್ಲಿಲ್ಲ, ಅದ್ರ ಮುಂದೆ ಅದು ಕರ್ಕೊಂಡು ಹೋಗ್ತ, ಅಲ್ಲಿಗೆ ಕರ್ಕೊಂಡು ಹೋಗ್ತ. ಹಿಂಗ ಈ ವಿಷಯ ಹಿಂಗದ ಅಂತಾನೆ ಯಾರು ಹೇಳೋರ ಇಲ್ಲ, ಹೇಳಿದ್ರು ಕೇಳೋರ ಇಲ್ಲ. ಅವ್ರು ಪ್ರಚಾರ ಮಾಡಿದ್ರು, ಅವಾಗ ನಮಗ್ ಗೊತ್ತಾಯ್ತು. ಅವ್ರ ಶಿಷ್ಯರು ಬಂದು ಕ್ಲಾಸ್ ಒಳಗ್ ಹಚ್ಚಿದ್ರು ಏನ್ರಿ, ಅವ್ರು ಕ್ಲಾಸ್ ತಗೊಂಡ್ರು ಅಂತ ನಮಗ್ ಗೊತ್ತಾಯ್ತು. ಇಲ್ಲಾಂದ್ರೆ ನಮಗೇನು ಗೊತ್ತಾಗ್ತಿತ್ತು? ತಾಯಿ ತಂದೆ ಹೇಳ್ಬೇಕಿವ್ರು ಎಲ್ಲಾ ವಿದ್ಯೆ ಖರೆ ಅಂದ್ರ, ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರೇ ಹೇಳ್ತಾರೆ ತಾಯಿ ತಂದೆ. We have so many duties and you are worried because so many obstacles are there. ನೋಡ್ರಿ, ನಮ್ಮ ದಿನನಿತ್ಯ ಜೀವನ ಮಾಡ್ಕೊಂಡು ಈ ಒಂದು ಗೇಣು ಹೊಟ್ಟಿ ತುಂಬಿಕೊಳ್ಳೋದ ವಜ್ಜದರಿ. ನೀವು ನೌಕರಿಯರ ಮಾಡ್ರಿ, ಉದ್ಯೋಗರ ಮಾಡ್ರಿ, ವ್ಯಾಪಾರ ಮಾಡ್ರಿ, ಕಮ್ತಾರ ಮಾಡ್ರಿ, ಹೊಲಾರ ಮಾಡ್ರಿ, ಏನಾರ ಮಾಡ್ರಿ, ಇವೆಲ್ಲಾ ಮಂದಿ ಸಂಭಾಳಿಸೋದು, ಈ ನೌಕರಿ ಸಂಭಾಳಿಸೋದು, ಉದ್ಯೋಗ ಸಂಭಾಳಿಸ್ಕೊಂಡು ಹೊಟ್ಟಿಗೆ ದುಡಿದು ಈ ಹೊಟ್ಟಿ ತುಂಬಿಕೊಳ್ಳೋದು ಏನದಲ್ಲ ಬಹಳ ಕಷ್ಟದ ಕೆಲಸ ಅಂತಾರ. ಅವ್ರ ಅಂತಾರ ನೋಡ್ರಿ, ಬಿಕಾಸ್ ಸೋ ಮೆನಿ ಆಬ್ಸ್ಟಕಲ್ಸ್ ಆರ್ ದೇರ್. ಅಲ್ಲಿ ಬಹಳ ಅಡಚಣೆ ಅದಾವಂತ್ರಿ, ಅಲ್ಲಿ ಯಾವ್ದು ಸರಳ ಇಲ್ಲ. ಈಗ ವ್ಯಾಪಾರ ಮಾಡಕ್ ಹೋಗ್ರಿ, ಕಾಂಪಿಟೇಷನ್ ಅದ, ನೌಕರಿ ಎಲ್ಲರಿಗೂ ಸಿಗೋದಿಲ್ಲ. ಏನ್ ಸರಳ ಅದಾವ್ರೆ? ಹೋಗಿ ಕೈ ಇಡುತ್ತಲ್ಲ ನಿಮ್ಗೆ ಲಾಭ ಆಗತ್ತೆ ವ್ಯಾಪಾರದಾಗ? ಇಲ್ಲ, ಬಾಳ ಅಡಚಣೆ ಬಾಳ ಅದಾವ. ಲಾರ್ಡ್ ಕೃಷ್ಣ ಸೇಸ್ ಸರೆಂಡರ್ ಟು ಮೀ, ಅದಕ್ಕೆ ನೀನ್ ನನಗೆ ಶರಣಾಗತಿ ಆಗೋ. ಎವ್ರಿಥಿಂಗ್ ವಿಲ್ ಹ್ಯಾಪನ್ ವೆಲ್, ನಿನಗೆಲ್ಲಾ ಸರಿ ಮಾಡಿ ಕೊಡ್ತೀನ. ಯೋಗಕ್ಷೇಮಂ ವಾಮ್ಯಂ.
ನಾ ಮಾಡಿ ಕೊಡ್ತೇನಲ್ಲ, ನೀನ್ ನನಗೆ ಸರೆಂಡರ್ ಆಗು, ಪೂರ್ಣ ಮನಸ್ಸಿಂದ ಸರೆಂಡರ್ ಆಗ್ಬೇಕು. ಇವನ್ ಇಫ್ ಆಬ್ಸ್ಟಿಕಲ್ಸ್ ಆರ್ ದೇರ್, ದಿಸ್ ವಿಲ್ ಆಲ್ಸೋ ಪಾಸ್ ಅವೇ. ನಿನಗೆ ಏನು ಅಡಚಣೆ ಅದಾವಲ್ಲ ಅವ್ ನಿನಗೆ ಅಷ್ಟ ಇಲ್ಲ. ಜಗತ್ನಾಗ ಯಾರ್ಯಾರು ಯಶಸ್ಸು ಗಳಿಸ್ಯಾರಲ್ಲ ಅವ್ರಿಗೆಲ್ಲರಿಗೂ ಅವ್ ಅಡಚಣೆ ಬಂದ ಹೋಗ್ಯಾವ. ಮತ್ತ ಅಡಚಣೆ ಬಂದ್ರೆ ನೀ ಅವನ್ ತೆಗಿತೀಯೇನ? ನಾನು ಅಡಚಣೆ ಸರಸ್ತೇನಪ್ಪಾ ನೀನು? ಇಲ್ಲ 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 ಇಲ್ಲ, ನಾನೇನು ಮಾಡಂಗಿಲ್ಲ, ನನ್ನ ಮ್ಯಾಗ ಭಾರ ಹಾಕಿ ನೀ ಆರಾಮಿರು. ಅವಾಗ ಹಂಗ್ರ ಅಡಚಣೆ ಆಗಿರ್ತಾವ ಅವೇನು, ಅವು ತಾವ ಬರ್ತಾವ ತಾವ ಹೊಕ್ಕವ ಅಂತ ನಾವು ಭಗವಂತ. ಆಬ್ಸ್ಟಕಲ್ಸ್ ಕಮ್ ಬಿಕಾಸ್ ಆಫ್ ಕರ್ಮ. ಕರ್ಮ ವಿಲ್ ಕಮ್ ಅಂಡ್ ಗೋ. ನಮ್ಗೆ ಯಾಕೆ ತೊಂದರೆ ಅಡಚಣೆ ಬರ್ತಾವಂದ್ರ ಕರ್ಮದಿಂದ ಬರ್ತಾವು. ಆ ಕರ್ಮ ಹೆಂಗೈತಂದ್ರ ಅದು ಬರೋದು ಹೋಗೋ ಸ್ವಭಾವ. ಬರ್ತೈತಿ ಯಾಕಂದ್ರೆ ಹೋಗಾಕ್ ಬರ್ತೈತಿ, ಹೋಗ್ತೈತಿ ಯಾಕಂದ್ರೆ ಬರಾಕ್ ಹೋಗ್ತೈತಿ. ನೀ ಏನು ಮಾಡೋದು ಬೇಡ, ತಾನ ಬರ್ತೈತಿ ತಾನ ಹೋಗ್ತೈತದ. ಸುಮ್ಮನೆ ನೀ ನಿಂತ ಬಿಡ ಸಾಕ್. ನನ್ ಮೇಲೆ ಭಾರ ಹಾಕಿ ನೀ ಕೆಲಸ ಕಾರ್ಯಗಳನ್ನ ಮಾಡ್ಕೊಂತ ಹೋಗು. ಎಷ್ಟು ಮಜಾ ಅದ ನೋಡ್ರಿ ಟೆಕ್ನಿಕ್ ಇದು ಕರ್ಮಯೋಗ. ದೇರ್ ಫೋರ್ ಎವ್ರಿಥಿಂಗ್ ವಿಲ್ ಗೋ ವೆಲ್. ನಾನು ಹಿಂಗೆಲ್ಲ ಚಲೋ ನಾಕತ್ತೇವ ಮರ, ನನ್ ಮ್ಯಾಗ ಭರೋಸೆ ಇಟ್ಟು ನೀ ಮಾಡ್ಕೊಂತ ಹೋಗು. ನೀನ್ ಜವಾಬ್ದಾರಿ ನನ್ ಮ್ಯಾಗ ಹಾಕಿ ಜವಾಬ್ದಾರಿ. ನಾನು ಏನ್ ಹೇಳೀನಿ ಕರ್ತವ್ಯಗಳನ್ನ ಮಾಡ್ಕೊಂತ ಹೋಗು. ನಾ ಏನ್ ಮಾಡಂತ ಏನ ಅವ್ನು ಮಾಡು, ಏನ್ ಬ್ಯಾಡ ಮಾಡ್ಬೇಡ ಅಂತ ಏನ ಅವ್ನು ಬಿಡು. ಸತ್ಯಂ ವದ ಧರ್ಮಂ ಚರ ಅಂತ ಹೇಳೈತಿ ಶಾಸ್ತ್ರ. ಅದು ವಾಣಿ ಈಶ್ವರನ ವಾಣಿನದು. ಸತ್ಯವನ್ನೇ ಹೇಳು, ಧರ್ಮದಿಂದ ನಡಿ. ಮತ್ತ ಸುಳ್ಳು ಹೇಳಬೇಡ. ಆಚಾರ್ಯ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ. ಗುರುಗಳನ್ನ ಪರಮಾತ್ಮನ ಅವತಾರ ಅಂತ ತಿಳ್ಕೊ, ತಾಯಿನ ದೇವ್ರಂತ ತಿಳ್ಕೊ, ತಂದಿನ ದೇವ್ರಂತ ತಿಳ್ಕೊ, ತಂದೆ ತಾಯಿಕಿನ ದೇವ್ರು ಬೇರೆ ಇಲ್ಲ ಅಂತ ತಿಳ್ಕೊ. ಇದು ನನ್ನ ಹೇಳಿದಂತ ಕಟ್ಟಪ್ಪಣೆ ನಿನಗ ಆಜ್ಞೆ ಅಂತ ತಿಳ್ಕೊಂಡು, ಇದು ನನಗ ಭಗವಂತ ಕೊಟ್ಟಿದ್ದ ಕರ್ತವ್ಯ ಅಂತ ತಿಳ್ಕೊಂಡು ಮಾಡು. ನೀ ಮನೆಗೆ ಗೃಹಿಣಿ ಆಗಿದ್ದಂದ್ರೆ ಆ ಮನೆಗೆ ಅಡಿಗೆ ಮಾಡೋ ಕೆಲಸ ನನಗೆ ಭಗವಂತ ಕೊಟ್ಟಾನಂತ ತಿಳ್ಕೊಂಡು ಮಾಡ್ಬೇಕ್ರಿ. ಈ ಮನೆ ಯಜಮಾನ ಕೆಲಸ ಕೊಟ್ಟಾನಪ್ಪ ಅಂತಂದ್ರ, ಈ ಪೋರ್ಟ್ ಕೆಲಸ ನನ್ ಕೊಟ್ಟಾನ ಅಂತಂದ್ರ ಭಗವಂತ ಕೊಟ್ಟಾನಂತ ತಿಳ್ಕೊಂಡು ಮಾಡ್ಬೇಕು. ಯಾವ್ದು ಫಲವನ್ನ ಅಪೇಕ್ಷೆ ಮಾಡುವಂಗಿಲ್ಲ. ಕಷ್ಟಗಳು ಬರುವ, ಅವು ಹೆಂಗ್ ಬರ್ತಾವು ಹಂಗ ಹೋಗ್ತಾವು. ಕಷ್ಟಗಳು ಬರಬಾರದು ಅಂತ ಪ್ರಯತ್ನ ಮಾಡಕತ್ತಾರ ನೀವು, ಅದು ಹೆಂಗ ಹೋಗ್ತದೆ? ಕಷ್ಟಗಳು ಕರ್ಮ ಅಂದ್ರೆ ಅಲ್ಲಿ ಕಷ್ಟಗಳು ಬರುವ ಪ್ರಾರಬ್ಧ ಕರ್ಮಾನುಸಾರವಾಗಿ ಕಷ್ಟಗಳು ಬರ್ತಾವ ಹೋಗ್ತಾವ. ಅವೇನು ಬಂದ್ ಕಾಯಂ ಉಳಿದಿಲ್ಲ. ಈಗ 10 ವರ್ಷದಿಂದ ಸಮಸ್ಯೆಗಳು ಈಗ ಅದಾವೇನು ನಿಮ್ಗೆ? ಯಾರಿಗಾರ ಈಗಿರುವಂತ ಸಮಸ್ಯೆ ಅವಾಗ ಇದ್ವೇನು? ಇಲ್ಲ. ಈಗ ಸಮಸ್ಯೆ ಇಲ್ಲವೇ ಇಲ್ಲೇನು? ಇಲ್ಲ, ಅದಾವು. ಎವ್ರಿಥಿಂಗ್ ವಿಲ್ ಗೋ ವೆಲ್, ಡೋಂಟ್ ವರಿ, ಹೆದರಬೇಡ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೆ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಭಗವದ್ಗೀತೆ 3ನೇ ಅಧ್ಯಾಯ 30ನೇ ಶ್ಲೋಕದಾಗ ಹೇಳ್ತಾರೆ ಈ ಮಾತನ್ನು. ನನ್ನ ಮೇಲೆ ಭಾರ ಹಾಕು, ನಿನ್ ಕರ್ತವ್ಯ ನೀ ಮಾಡು. ಯುದ್ಧ ಮಾಡಂತ ಹೇಳ ಅಲ್ಲಲ್ಲಿ. ಯುದ್ಧ ಕ್ಷತ್ರಿಯ ಯುದ್ಧ ಯುದ್ಧ ಮಾಡಂದಾರ. ನೀ ವೈಶ್ಯ ಇದ್ದಂದ್ರೆ ವ್ಯಾಪಾರ ಮಾಡು, ನೀ ಬ್ರಾಹ್ಮಣ ಇದ್ದಂದ್ರೆ ನೀ ಶಿಕ್ಷಣ ಕೊಡು, ನೀ ಕ್ಷತ್ರಿಯ ಇದ್ರೆ ಯುದ್ಧ ಮಾಡು. ಇಲ್ಲಪ್ಪ ನಾನು ಶೂದ್ರ ಅದೇನಂದ್ರೆ ಈ ಮ್ಯಾಲಿನ 3 ಮಂದಿ ಸೇವಾ ಮಾಡು. ಮನಿ ಕಟ್ಟುವುದಾಗಲಿ, ಕಮ್ಮಾರಿಕೆ, ಬಡಿತನ, ಗೌಂಡಿ ಕೆಲಸ, ಈ ಮ್ಯಾಗಿನ 3 ಮಂದಿ ಸೇವಾ ಮಾಡೋದು ಶೂದ್ರನ ಕೆಲಸ ಮಾಡು. ಯಾವುದೋ ಒಂದು ಮಾಡು. ಪ್ರಮಾಣಿ ಸನ್ಯಾಸ ಅಧ್ಯಾತ್ಮ ಚೇತಸ ನಿರ್ಮಮೋ ನಿರಹಂಕಾರ ಭೂತ್ವ ವಿತೌಟ್ ಆಂಗ್ಸಿಟಿ ಯುದ್ಧಸ್ವ ಡೂ ಯುವರ್ ಡ್ಯೂಟಿ. ಯಾವುದು ಕುತೂಹಲ ಬೇಡ, ಆಕತಿಲ್ಲ ಅನ್ನುವಂತ ಚಿಂತೆ ಬೇಡ, ಕುತೂಹಲ ಬೇಡ, ಚಿಂತೆ ಬೇಡ. ನಿನ್ನ ಕೆಲಸವನ್ನ ಕರ್ತವ್ಯವನ್ನ ಮಾಡು. ಡೂ ಯುವರ್ ಡ್ಯೂಟಿ. ಯುದ್ಧಸ್ವ ಯುದ್ಧ ಮಾಡಲ್ಲ, ನಿನ್ನ ಕರ್ತವ್ಯವನ್ನ ಮಾಡು. ವಿಗತ ಜ್ವರ ವಿತೌಟ್ ಮೆಂಟಲ್ ಆಂಗ್ಸಿಟಿ. ಮನಸ್ಸಿನಾಗ ಯಾವ್ದು ಕಿರಿಕಿರಿ ಇಲ್ದಂಗ ಸರಳವಾಗಿ ಮಾಡ್ಕೊಂತ ಜವ ಅಂತಾರೆ. ನಾವು 1ಕ್ಕೆ 4 ವಿಚಾರ ಮಾಡಿ ತಲೆ ಗೊಂದಲ ಮಾಡ್ಕೊಂಡು ಅಯ್ಯೋ ರಾಮ ನಮಗ ಆಗೈತೇನೋ ಅನ್ನುವಂಗ ಕುಂಡಿರ್ತೀವಿ. ಯಾವ ಆಂಗ್ಸಿಟಿನೂ ಬೇಡ ಅಂತ. ಆರ್ ಪ್ರೀ ಆಕ್ಯುಪೇಷನ್. ಸಂಸಾರದಾಗ ಮುಳುಗೋದು ಬೇಕಾಗಿಲ್ಲ, ಸಂಸಾರದಾಗ ತಿಳ್ಕೊಂತೀರ್ರಿ ಅಂತಾರು. ಬಹಳ ಆಳವಾಗಿ ಅದರ ಮುಳುಗಿ ಮುಪ್ಪಾಗಕ್ ಹೋಗ್ಬೇಡ್ರಿ. ದೇರ್ಫೋರ್ ಕರ್ಮಯೋಗ ಇಸ್ ರೆಮಿಡಿ ಫಾರ್ ಪ್ರೀ ಆಕ್ಯುಪೇಷನ್. ಈ ಪೋರ್ಟ್ ಅಂದ್ರೆ ಸಂಸಾರದಲ್ಲಿದ್ದಂತ ಆಸಕ್ತಿಯನ್ನ ಕಡಿಮೆ ಮಾಡ್ಕೊಳಕ ಕರ್ಮಯೋಗ ಇದು ಔಷಧಿ ಅದ. ಇದು
ನೋಡ್ರಿ ಕರ್ಮಯೋಗ ಎಲ್ಲಿ 6 ಉಪನಿಷತ್ ಮುಗಿಸಿ 7ನೇ ಉಪನಿಷತ್ ಬಂದ್ರು ಇನ್ನು ಕರ್ಮಯೋಗನ ಐತಿ. ಯಾಕಂದ್ರ ಇದನ್ನ ಮಾಡಬಲ್ಲಿ ನಾವು. ಅವ ಹೇಳೋದು ಯಾಕೆ ಹೇಳಾಗತ್ತಾನ ನಮಗೂ ಅರ್ಥ ಆಗ್ಬಾರ್ದು, ಹೇಳೋರಿಗೂ ಅರ್ಥ ಆಗ್ಬಾರ್ದು, ಕೇಳೋರಿಗೂ ಅರ್ಥ ಆಗ್ಬಾರ್ದು. ಅರ್ಥ ಆದ್ರೆ ಮಾಡ್ತಿದ್ವಿ, ಅರ್ಥನ ಆಗ್ಬಾರ್ದು. ಕರ್ಮಯೋಗ ಯಾಕೆ ಹೇಳಾಗತ್ತಾನಪ್ಪ, ಕರ್ಮಯೋಗ ಯಾಕೆ ಹೇಳಾಗತ್ತಾನ ನೋಡ್ರಿ. ಇವಂಗ ಯಾರಿಗೆ ಇವಂಗ್ರಿ ವಿರಾಟ್ ಕೊಹ್ಲಿ ನಿನ್ನೆ ಸೆಂಚುರಿ ಹೊಡೆದವ. IPL ದಾಗ ಕ್ಯಾಪ್ಟನ್ಶಿಪ್ ಇತ್ತು ಅವಂಗ. ಯಾಕೆ ಬಿಡಿಸಿದ್ರ ಅವ್ ಕ್ಯಾಪ್ಟನ್ಶಿಪ್ ರೀ? ಯಾಕೆ ಒಲ್ಲೆ ಅಂದವ? ಟೆನ್ಷನ್ ಆಗೈತೆ ಅವಾಗ ಕ್ಯಾಪ್ಟನ್ಶಿಪ್ ತಗೊಂಡ್ರೆ. ಅದನ್ನ ಜವಾಬ್ದಾರಿ ಕ್ಯಾಪ್ಟನ್ಶಿಪ್ ಮತ್ತೊಬ್ಬ ಕೊಟ್ರೆ ಅವ 100 ಸೆಂಚುರಿ ಹೊಡಿತಾನ, ಚಲೋ ಹೊಡಿತಾನ. ಅವ ಆಡಕ್ ಫ್ರೀ ಆಕ. ಅದಕ್ಕಿಂತ ಮೊದಲು 2 ಸಲ 0 ಹೊಡೆದಾನ. ಮತ್ ಬೇರೆ ಆಟ ಹೇಳಕ್ ಬರಂಗಿಲ್ಲ. ಅಂದ್ರೆ ಏನು, ಈ ನಾವು ಫ್ರೀ ಮನಸ್ಸಿಂದ ಕೆಲಸ ಮಾಡ್ಬೇಕು. ಯಾವುದೋ ತಲೆಯಾಗ ಗೊಂದಲ ಗಡಬಡ ಆಕತೆ ಅನ್ನುವಂತ ಅಂಜಿಕೆ, ಹೆದರಿಕೆ, ಬೆದರಿಕೆ, ಸಂಕಟ, ನೋವು ಇವೆಲ್ಲ ಮಧ್ಯದಲ್ಲಿ ನಾವು ಯಾವ್ದು ಕಾರ್ಯ ಮಾಡಬಾರ್ದು. ಸ್ವಚ್ಛ ಮನಸ್ಸಿಂದ ಕೆಲಸ ಮಾಡ್ರಿ. ಜವಾಬ್ದಾರಿ ಭಗವಂತನ ಮ್ಯಾಗ ಹಾಕ್ರಿ. ಈಗ ತಿಳ್ಕೊಡ್ರಿ, ನೀವು ಕಾರ್ನಾಗೋ ಒಂದು 2 ವೀಲರ್ ಮ್ಯಾಗೋ ಹೊಂಟಿರಿ. ಅಲ್ಲಿ ಕ್ರಾಸ್ನಾಗ 4 ದಾರಿ ತಿರುವಂತ ಸಿಗ್ನಲ್ದಾಗ ಒಬ್ಬ ಪೊಲೀಸ್ ನಿಂತಾನ. ಅರೇ ಇವನು ಅಪ್ಪನ ಪೊಲೀಸ್ ನಿಂತಾನಲ್ಲಪ್ಪ, ಮೊನ್ನೆ ಹಿಡಿದಿದ್ದ, ಇವತ್ತು ಹಿಡಿತಾನೆ ಏನೋ ಅನ್ನುವಂತ ಹೆದರಿಕೆ ಬಿಡ್ತದೆ. ಹೆಲ್ಮೆಟ್ ಹಾಕೇನಿ ಅಂದ್ರೆ ಹಾಕೇನಿ. ಡಾಕ್ಯುಮೆಂಟ್ಸ್ ಕೇಳ್ತಾನವ. ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟೇನೇನು ಗಾಡಿಯಾಗ? ಅಯ್ಯೋ ಮನ್ಯಾಗ ಇಟ್ಟೇನು. ಅಲ್ಲ ಗಾಡಿದು ಹೊಗಿ ಚೆಕ್ ಮಾಡ್ಸೇನೇನು? ಅಯ್ಯೋ ಮಾಡ್ಸಿ ಇಲ್ಲ, 6 ತಿಂಗಳಾಗೈತಿ, ಎಕ್ಸ್ಪೈರ್ ಆಗೈತಿ. ಹೆಂಗ್ರ ಅದನ್ನ ಕೇಳ್ತಾನವ. ಅಂದ ಇಷ್ಟ ಅನ್ಕೊಂತ ಹೋಗೋದ್ರಾಗ ನಾ ಗಾಡಿ ತಗೊಂಡು ಎಲ್ಲ ಹೋಗ್ತೇನ್ರಿ? ಆ ಪೊಲೀಸ್ ಅವ್ನ ಮುಂದೆ ಹೋಗ್ತೇವೆ. ಮತ್ ಇವ್ ಯಾವ ವಿಚಾರ ಬರ್ಲಿಕ್ಕಂತಂದ್ರ ಅವನು ನಿಮ್ಮನ್ನ ಕರೆಯೋದಿಲ್ಲ, ನಿಮ್ ದಾಟಿ ಹೋಗ್ತೀರಿ. ನಿಮ್ಮಲ್ಲಿ ಯಾವ ರೆಕಾರ್ಡ್ ಇರೋದು. ಹಂಗಾಗೇ ನೋಡ್ರಿ, ನನಗಾಗೈತಿ. ಆ ವಿಚಾರ ಬರದೇ ಇದ್ದಾಗ ಅಲ್ಲಿ ಪೊಲೀಸ್ ಇರ್ತಾನ, ನಮ್ ಕಡೆ ಕಾಗದ ಇರುದಿಲ್ಲ, ನಾವು ದಾಟಿ ಹೋಗ್ತೇವಿ, ಹಗುರಕ ದಾಟಿ ಹೋಗ್ಬಿಡ್ತೀವಿ. ಆ ವಿಚಾರನೇ ಇರುದಿಲ್ಲ ನಮ್ಗೆ. ಆ ವಿಚಾರ ಯಾವ ಬಂತಂದ್ರೆ ಗೊಂದಲ ಬೀಳ್ತೀವಿ ನಾವು. ಆ ಗೊಂದಲ ಇರಬಾರ್ದು ಅಂತ ನಾವು ಮನಸ್ಸಿನಾಗ ಯಾವಾಗ್ಲೂ ಗೊಂದಲ ಇಲ್ದಂಗ ಕಾರ್ಯವನ್ನ ನೆರವೇರಿಸ್ರಿ. ಗೊಂದಲ ಹಾಕೋಬೇಡ್ರಿ. ಆಂಗ್ಸೈಟಿ ಅಂದ್ರೆ ಗೊಂದಲ. ಮಾಡ್ಲೋ ಬಿಡ್ಲೋ, ಮಾಡಿದ್ ಹೆಂಗ ಆಕತ್ತೋ ಏನೋ, ಸರಿ ಆಕತ್ತೋ ಇಲ್ಲೋ. ಲಗ್ನ ಮಾಡೋದು, ಅಯ್ಯೋ ನಮ್ಮ ಎಲ್ಲರಿಗೂ ಹಿಡಿದ್ನೋ ಇಲ್ಲೋ, ಲಗ್ನ ಪತ್ರ ಯಾರಿಗೂ ಮುಟ್ಟಿದ್ವೋ ಇಲ್ಲೋ, ಯಾರಿಗಾರ ಬಿಟ್ಟೆ ಏನೋ. ದೊಡ್ಡ ರಗಡಿದಿ. ಟೆನ್ಷನ್ ಅಂದ್ರೆ ಟೆನ್ಷನ್. ಅಲ್ಲಿ ಮಠ ಹೋಗಿರ್ತೀವಿ, ಊರ್ ಮಠ ಹೋಗಿರ್ತೀವಿ, 4 ಮಂದಿ ಕೊಟ್ಟಿರ್ತೀವಿ, ಇನ್ನೊಬ್ಬ ಕೊಡೋದಿರ್ತೈತಿ, ಮರ್ತ್ ಬಿಟ್ಟಿರ್ತೇವೆ. ಆ ಊರ್ ಬಿಟ್ಟು ದಾಟಿ ಬಂದಿರ್ತೀವಿ, ಮತ್ ಊರಿಗೆ ಅವ್ನು ಬಿಡಾಕ ಬರಂಗಿಲ್ಲ, ಮತ್ ಹೋಗ್ಬೇಕು ಅವ್ನಿಗೆ. ಎಷ್ಟು ಇದು ಗೊಂದಲ, ಎಷ್ಟಿದು ಅದು ಗೊಂದಲಿಲ್ದಂಗೆ ಸರಳ ಇತ್ತಂತಂದ್ರೆ ಎಲ್ಲಿ ಹೋಗ್ಬೇಕು ಎಲ್ಲ ಒಂದ್ ಪ್ಲಾನ್ ಮಾಡ್ಕೊಂಡ್ಬಿಟ್ರಿ. ಮೊದಲೇ ಕರೆಕ್ಟ್ ಆಗಿ ಕುತ್ಕೊಂಡು 1 ಸಲ ಬಿಟ್ಟು 2 ಸಲ ಪ್ಲಾನ್ ಮಾಡ್ಕೊಳ್ರಿ. ಅಲ್ಲಿ ಬರೋದ್ರ ಅವ್ರಾಗಂದ್ ಇವ್ರ ಮನೆ ಮುಗಿತಾನೆ ಇಲ್ಲ ಫೈನಲ್ ಲಿಸ್ಟ್ ಮಾಡ್ಕೊಂಡು ಫ್ರೀ ಮನಸ್ಲಿ ಕೆಲಸ ಮಾಡ್ರಿ. ಎಲ್ಲ ಯಶಸ್ವಿ ಆಕಾವ. ಜವಾಬ್ದಾರಿ ಎಲ್ಲ ಭಗವಂತನ ಮ್ಯಾಗ ಹಾಕ್ರಿ. ನಾ ಮಾಡಾವಲ್ಲ ಲಗ್ನ, ಭಗವಂತ ಮಾಡಾವ. ಹಿಂಗ ಕರ್ಮಯೋಗದಿಂದ ಮಾಡ್ರಿ ಅಂತ ನಾವು ಕೆಲಸ. ಗೊಂದಲ ಇಟ್ಕೋಬೇಡ್ರಿ ಮನಸ್ಸಿನಾಗ. ಅಲಾಂಗ್ ವಿತ್ ಕರ್ಮಯೋಗ ಅಂಡ್ ಉಪಾಸನ ಯೋಗ ಆಲ್ಸೋ ಈಸ್ ಇಂಪಾರ್ಟೆಂಟ್. ಬರೀ ಕರ್ಮಯೋಗದ ಅಷ್ಟೇ ಅಲ್ಲ, ಉಪಾಸನ ಯೋಗ ಅಂದ್ರೆ ಏನ್ರಿ? ನಿಷ್ಕಾಮದಿಂದ ಜಪ ತಪ ಮಾಡ್ಬೇಕು, ಮಾನಸಿಕ ಕರ್ಮಗಳನ್ನು ಮಾಡ್ಬೇಕು. ಶಾರೀರಿಕ ಕರ್ಮಗಳು ಅಷ್ಟೇ ಅಲ್ಲ, ಮಾನಸಿಕ ಕರ್ಮಗಳು, ಜಪ ತಪ ಯಜ್ಞ ಯಾಗಗಳನ್ನ ಮಾಡುವುದು ಮಾನಸಿಕವಾಗಿ. ಇದರಿಂದ ಏನಾಕತಿ? ನಿಷ್ಕಾಮ ಕರ್ಮವನ್ನು ಮಾಡೋದ್ರಿಂದ ಅನೇಕ ಜನ್ಮದಲ್ಲಿ ಮಾಡಿದಂತಹ ಪಾಪ ಕರಗಿ ಹೋಗ್ತದೆ. ಅದರಿಂದ ಏನಾಗ್ತದ? ಇದು 2ನೇದು ಉಪಾಸನೆ. ನಿಷ್ಕಾಮ ಉಪಾಸನೆ ಮಾಡೋದ್ರಿಂದ ಮನಸ್ಸು ಏಕಾಗ್ರ ಆಗ್ತದೆ. ಯಾರು ಎದುರಿನವ್ರು ಮಾತಾಡೋ ಹೊತ್ನಾಗ ಸರಿಯಾಗಿ ಕೇಳಾಕ ಬರುದಿಲ್ಲ, ನಮಗೆ ಕೇಳು ಕಲೆನೂ ಗೊತ್ತಿಲ್ಲ. ಅವ್ರು ಮಾತಾಡೋ ಮುಂದೆ ನಾ ಏನ್ ಮಾತಾಡ್ಲಿ ಅಂತ ಪ್ಲಾನ್ ಮಾಡ್ತಿರ್ತೀವಿ ನಾವು. ವಿಚಾರ ಮಾಡ್ರಿ. ಬಹಳ ಗೊಂದಲ ಇದ್ದವ್ರು ಮನಸ್ಸಿನಾಗ, ಇವ ಮಾತಾಡಕತ್ತಾನ, ನಾ ಏನ್ ಮಾತಾಡ್ಲಿ ಅಂತ ಅದು ಅವ ಏನ್ ಹೇಳ್ತಾನ ಕೇಳುವುದೇ ಇಲ್ಲ ನಾವು. ಕೇಳುವಂತ ಕಲೆಯನ್ನ ಅದು ರೂಢಿಸ್ಕೊಡ್ರಿ. ಚೆನ್ನಾಗಿ ಕೇಳುವಂತ ಕಲೆಯನ್ನ ರೂಢಿಸ್ಕೊಡ್ರಿ. ಯಾರು ಏನ್ ಮಾತಾಡಕತ್ತಾರ ಸರಿಯಾಗಿ ಕೇಳುವುದನ್ನ.
ಏನು ಅವ್ನ ತಾತ್ಪರ್ಯ ಏನು, ಹೇಳೋದು ಮಾತಿನ ತಾತ್ಪರ್ಯ ಏನು ಕೇಳ್ರಿ. ಇದು ಆಗ್ಬೇಕಂದ್ರ ಅಂತಃಕರಣ ಏಕಾಗ್ರ ಆಗ್ಬೇಕು. ಅಂತಃಕರಣ ಏಕಾಗ್ರ ಆಗ್ಬೇಕಂದ್ರ ಮಾನಸಿಕ ಕರ್ಮಗಳನ್ನ ನಿಷ್ಕಾಮದಿಂದ ಮಾಡಬೇಕು. ಜಪ ತಪಾದಿಗಳು ಮಾನಸಿಕ ಕರ್ಮಗಳು, ಪೂಜೆ ಪುನಸ್ಕಾರಗಳು, ಉಪಾಸನ ಅಲಾಂಗ್ ವಿತ್ ಕರ್ಮಯೋಗ. ಉಪಾಸನ ಯೋಗ ಆಲ್ಸೋ ಇಸ್ ಇಂಪಾರ್ಟೆಂಟ್. ಅದು ಕೂಡ ಅಷ್ಟೇ ಮುಖ್ಯದ. ಯಾಕಂದ್ರೆ ನಮ್ಮಲ್ಲಿ 2 ದೋಷ ಅದಾವ, ಒಂದು ಮನದೋಷ, ಒಂದು ವಿಕ್ಷೇಪ ದೋಷ. 2 ಹೋದ್ಮ್ಯಾಗ ನಾವು ಜ್ಞಾನಕ್ಕೆ ಅಧಿಕಾರಿಗಳಾಗ್ತೇವಿ. ಅಧಿಕಾರ ಇದ್ದಕ್ಕರ ಜ್ಞಾನಕ್ಕೆ ಬಂದ್ವಿ ಅಂದ್ರೆ ಜ್ಞಾನ ನಮಗೆ ತಿಳಿಯುವುದಿಲ್ಲ. ಹದ ಭೂಮಿ ಇದ್ದಾಗ ಅಲ್ಲಿ ಬೀಜ ಬಿತ್ತಿದ್ರೆ ಪೀಕ್ ಬರ್ತದೆ. ಹಂಗನ ಹದ ಇಲ್ಲ, ಅಲ್ಲಿ ಪೀಕ್ ಬಿತ್ತಿದ್ರೆ ಎಂತ ಪೀಕ್ ಬಿದ್ದಿ ಎಂತ ಬೀಜ ಹಾಕಿದ್ರು ಫಲ ಬರುವುದಿಲ್ಲ. ಆದ್ರಿಂದ ಇದು ಹಸರು ಮಾಡೋ ಕೆಲಸ ಬಹಳ ಟೈಮ್ ತಗೋತದೆ. ಕರ್ಮಯೋಗ ಮತ್ತು ಉಪಾಸನ ಯೋಗದಿಂದ ಮಲದೋಷ ಮತ್ತು ವಿಕ್ಷೇಪ ದೋಷ ಕಳ್ಕೊಳ್ಳೋದ ಬಹಳ ಟೈಮ್ ತಗೋತದೆ. ಇನ್ನು ಉಪಾಸನ ಅಲೋನ್ ವಿ ಲರ್ನ್ ಟು ವಿಡ್ರಾ ದ ಮೈಂಡ್ ಅಟ್ ವಿಲ್. ಈ ಮನಸ್ಸನ್ನ ಹಿಂತೆಗೆದುಕೊಳ್ಳೋದನ್ನ ಕಲಿಸ್ತದೆ ನಮಗೆ. ಏಕಾಗ್ರ ಆಗಿ ಅದು ಹಿಂತೆಗೆದುಕೊಳ್ತದೆ, ದೋಷ ದರ್ಶನ ಆಗ್ತದೆ. ಆ ದೋಷ ದರ್ಶನ ಆಗ್ಲಿಕ್ಕಂದ್ರೆ ಹಂಗ ಎರಗ್ತದ ಮನಸ್ಸು. ಆ ಬೆಕ್ಕು ಇಲ್ಲಿ ನೋಡತ್ಲೇ ಹೆಂಗ್ ಜಿಗಿದಿತ್ತಲ್ಲ ಟಣ್ ಅಂತ, ಹಂಗ ಇದು ಮಂಗ್ಯ ಜಿಗಿದಿತ್ತಲ್ಲ, ಹಂಗ ಈ ಮಂಗ್ಯ ಅನ್ನುವಂತ ಮನಸ್ಸು ಟಣ್ ಅಂತ ಜಿಗಿತದ. ವಿಷಯ ನೋಡುತ್ತೇನೆ, ಅಲ್ಲಿ ಸುಖ ಅದ, ಟಣ್ ಅಂತ ಜಿಗಿತದ. ವಿಡ್ರಾ ದ ಮೈಂಡ್ ಅಟ್ ವಿಲ್. ನೋಡ್ರಿ, ಈ ಮನಸ್ಸಿನ ನಿಗ್ರಹ ಮಾಡಬೇಕು. ಆಮ್ಯಾಗಿಂದ ಇಂದ್ರಿಯ ನಿಗ್ರಹ ಮಾಡಬೇಕು, ಇಂದ್ರಿಯಗಳ ನಿಗ್ರಹ ಮಾಡ್ಬೇಕು. ಅದು ಚಲೋ ಅಲ್ಲಪ್ಪ ಅಂದ್ರೆ ಅದನ್ನ ನೋಡಕ್ ಹೋಗ್ಬಾರ್ದು. ಅದು ಚಲೋ ಅಲ್ಲ ಅಂದ್ರೆ ಅದು ತಿನ್ನಾಕ್ ಹೋಗ್ಬಾರ್ದು. ಅದು ಚಲೋ ಅಲ್ಲ ಅಂದ್ರೆ ಅದನ್ನ ಮುಟ್ಟಾಕ್ ಹೋಗ್ಬಾರ್ದು. ಇದೇನಂತಾರ ದಮ. ಮನಸ್ಸು ಅಲ್ಲಿ ಹೋಗ್ಬಾರ್ದು ಅಂದ್ರೆ ಮನಸ್ಸನ್ನ ಅಲ್ಲಿ ಕಳ್ಸಕ್ ಹೋಗ್ಬಾರ್ದು. ಮನಸ್ಸಿನ ನಿಯಂತ್ರಣ ಮಾಡುವುದು ಶಮ. ಪ್ರತ್ಯಾಹಾರ. ಇವೆಲ್ಲ ಆದ್ಮೇಲೆ ಒಮ್ಮೆ ನಿಯಂತ್ರಣ ಮಾಡಿದಂತ ಮನಸ್ಸನ್ನ, ಒಮ್ಮೆ ನಿಯಂತ್ರಣ ಮಾಡಿದ ವಿಷಯಗಳನ್ನ ಮತ್ತೊಮ್ಮೆ ಅವು ಯಾವಾಗ ಕಂಡು ಬಂದ್ರೆ ಟಣ್ಣಂತ ಜಿಗಿಬಾರದು, ಪ್ರತ್ಯಾಹಾರ ಮಾಡ್ಬೇಕು ಅಂತಾರೆ. ಪ್ರತ್ಯಾಹಾರ ಮೀನ್ಸ್ ವಿಡ್ರಾಯಿಂಗ್ ಫ್ರಮ್ ಸೆನ್ಸ್ ಆರ್ಗನ್ಸ್ ಅಂಡ್ ದ ಮೈಂಡ್. ಏನು ಸಮ ದಮ ಮಾಡಿರ್ತೀವಿ ಅವನ್ನ ಕಾಯಂ ಉಳಿಸ್ಕೋಬೇಕು ನಮ್ಮಲ್ಲೇ. ಒಂದಿನ ಉಳಿಸ್ಕೊಂಡೇವಿ, 2ನೇ ದಿನ ಟಣ್ ಅಂತ ಸಿಗದ್ರ ಆ ಉಳಿಸ್ಕೊಂಡು ಶ್ರಮ ದಮದ ಫಲ ಏನು ಬಂದೈತಿ ಅದನ್ನ ನಿಯಂತ್ರಣ ಮಾಡೋದು ಏನದ ಪ್ರತ್ಯಾಹಾರ. ಅದರ್ವೈಸ್ ಯು ಹ್ಯಾವ್ ಟು ಡೈ ಟು ದ ಫ್ಯಾಮಿಲಿ, ಡೈ ಟು ಯುವರ್ ಪ್ರೊಫೆಷನ್, ಡೈ ಟು ದ ವರ್ಲ್ಡ್. ಅದರ್ವೈಸ್ ಹಾಕೊಡ್ರಿ. ಯಾರಲ್ಲಿ ಇಲ್ಲ ಕೈಯ ಬುಕ್ ಅದವ್ರು ಅದರ್ವೈಸ್ ಹಾಕೊಡ್ರಿ, ಇಲ್ಲ ಅದು ವಾಕ್ಯ ಪೂರ ಆಗುದಿಲ್ಲ. ಒಂದ್ ವೇಳೆ ಹಿಂಗ್ ಮಾಡ್ಲಿಲ್ಲ ಅಂತಂದ್ರ ನಾವು ಈ ಕುಟುಂಬಕ್ಕಾಗಿ ಹೆಣಗಾಡಬೇಕಾಗ್ತದ, ನಮ್ಮ ಉದ್ಯೋಗಕ್ಕಾಗಿ ಹೆಣಗಾಡಬೇಕಾಗ್ತದ, ಜಗತ್ತಿಗಾಗಿ ಹೆಣಗಾಡಬೇಕಾಗ್ತದ. ಬಹಳ ಕಠಿಣ ಅದ ರೀ ಆತ್ಮೀಯರೇ. ಶಾಸ್ತ್ರವನ್ನ ಕೇಳೋದು, ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದು, ಕರ್ಮಯೋಗ ಮಾಡುವುದು, ಉಪಾಸನ ಯೋಗ ಮಾಡುವುದು ಮಾಡಿ ನಮ್ಮ ಕರ್ತವ್ಯ ಕರ್ಮಗಳನ್ನ ಮಾಡುವುದಂದ್ರ ಆ ಹಲಸಿನ ಹಣ್ಣನ್ನ ಬಿಡಿಸೋದು ಎಣ್ಣೆ ಹಚ್ಕೊಂಡು ಬಿಡಿಸ್ದಂಗ. ಕರ್ಮಯೋಗ ಇಲ್ದ ಕರ್ಮ ಮಾಡ್ಕೊಂತ ಹೊಂಟಿವಿ ಅಂದ್ರ ಆ ಎಣ್ಣೆ ಇಲ್ಲದನ್ನ ಹಲಸಿನ ಹಣ್ಣು ಬಿಡಿಸದಂಗ. ಇಷ್ಟಪಡಕ ಯಾವ್ದು ಬೇಕೋ ಅದನ್ನ ನೀವು ಆಯ್ಕೆ ಮಾಡ್ಕೊಡ್ರಿ. ಇದಕ್ಕಿಂತ ಏನು ಸವಾಲ್ ಹೇಳಕಂತೂ ಬರಂಗಿಲ್ಲ. ದಟ್ ಇಸ್ ಕಾಲ್ಡ್ ಸೆನ್ಸರಿ ಅಂಡ್ ಮೆಂಟಲ್ ವಿಡ್ರಾವರ್. ಅದಕ್ಕಂತಾರ ಇಂದ್ರಿಯ ನಿಗ್ರಹ ಮತ್ತು ಮನಸ್ಸಿನ ನಿಗ್ರಹ. ದೆನ್ ಧಾರಣ. ಇಷ್ಟ ಆದ್ಮ್ಯಾಗ ಏನಾಯ್ತು, ಎಳ್ಕೊಂಡ್ ಬಂದ್ರಿ, ಎಲ್ಲಿ ಹೊರಗೆ ಹೋಗದಂಗ ಇಂದ್ರಿಯ ನಿಗ್ರಹ ಆತು. ಮನಸ್ಸು ಹೋಗದಂಗ ಮನಸ್ಸನ್ನು ನಿಗ್ರಹ ಮಾಡಿದ್ರಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು 5 ಇಂದ್ರಿಯ ನಿಗ್ರಹ ಮಾಡಿದ್ರಿ. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು ಅಲ್ಲಿ ಬಿಟ್ರಿ. ಮನಸ್ಸು ಎಲ್ಲಿ ಹೋಗ್ಬೇಕು ಮನಸ್ಸನ್ನು ನಿಗ್ರಹ ಮಾಡಿದ್ರಿ. ಶಮಾನು ಆತು, ದಮಾನು ಆತು. ಹಿಂಗ್ ಎಳ್ಕೊಂಡಂತ ಮನಸ್ಸನ್ನ ಏನು ಡ್ಯಾಮ್ ಕಟ್ಟಿದ್ರಿ ನೀರ್ ನದಿಗೆ, ಆ ಡ್ಯಾಮ್ನಾಗ ನೀರ್ ನಿಂತದ. ಆ ನಿಂತಿದ್ ನೀರನ್ನು ಎದಕ್ಕೆ ಉಪಯೋಗ ಮಾಡ್ಬೇಕಲ್ಲ, ಈಗ ಅದನ್ನ ಏನ್ ಮಾಡ್ಬೇಕು, ಚಾನಲೈಸ್ ಮಾಡ್ಬೇಕು. ಎಲ್ಲಿ ಯಾವ ಹೊಲಕ್ಕೆ ಯಾವ ಗದ್ದಿಗೆ ನೀರ್ ಹೋಗ್ಬೇಕು ಅಲ್ಲಿ ಪೈಪ್ ಲೈನ್ ಹಚ್ಚ್ರಿ, ಅಲ್ಲಿ ಕಳಿಸ್ಕೊಡ್ರಿ. ಫಿಕ್ಸ್ ದ ಮೈಂಡ್, ದಟ್ ಇಸ್ ಧಾರಣ. ಮನಸ್ಸನ್ನ ಏನದ ಯಾವ ವಿಷಯಗಳಿಗೆ ಶಾಸ್ತ್ರ ಹೇಳಿದ್ದಿ ಅಲ್ಲಿ ಅದನ್ನ ತಿರುಗಿಸ್ರಿ. ಅಂತ ಮನಸ್ಸನ್ನ ಶಮ ದಮದಿಂದ ಕೂಡಿದಂತ, ಉಪರತಿಯಿಂದ ಕೂಡಿದಂತ ಮನಸ್ಸನ್ನ ಎಲ್ಲಿ ಕಳಿಸ್ಬೇಕು, ಧಾರಣ ಮಾಡ್ರಿ. ಫಿಕ್ಸ್ ದ ಮೈಂಡ್ ಆನ್ ದಿ ಆಬ್ಜೆಕ್ಟ್ ಇನ್ ದ ಕ್ಲಾಸ್. ದ ಮೈಂಡ್ ಮಸ್ಟ್ ಬಿ ಫಿಕ್ಸ್ಡ್ ದೇರ್. ಕ್ಲಾಸ್ನಾಗ ಅದ್ರಿ, ಕ್ಲಾಸ್ನಾಗ ಕೊಡ್ರಿ. ಕೆಲಸದಾಗ ಅದ್ರಿ, ಕೆಲಸದಾಗ ಮಗ್ನರಾಗ್ರಿ. ಬೇರೆ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಈ ಕೆಲಸ ಆಕತ್ತೆ ಇಲ್ಲೋ, ಅರ್ಧ ಆದ್ರೆ ಹೆಂಗ, ನಾಳೆ ಅವ್ರು ಬಂದ್ ಕೇಳಿದ್ರೆ ಹೆಂಗ, ಇವ್ರು ಬಂದ್ರೆ ಹೆಂಗ, ಏನು ಗೊಂದಲ ಬೇಡ.
ಅವನ್ ನೋಡ್ಕೊತಾನ ದೇವ್ರು. ಅವನ್ ಕರ್ಮ ಹೇಳಿದ್ರೆ ನೀವು ಪರ್ಫೆಕ್ಟ್ ಆಗಿ ಮಾಡಿದ್ರಿ ಅಂದ್ರೆ ಅವ ನಿಮ್ದು ಏನದ ಎಲ್ಲ ನೋಡ್ಕೋತೀನಿ ಅಂತ ಹೇಳನವ. ಫಿಕ್ಸಿಂಗ್ ದ ಮೈಂಡ್ ಈಸ್ ಕಾಲ್ಡ್ ಧಾರಣ ಅಂಡ್ ಅಬ್ಸಾರ್ಪ್ಷನ್ ಆಫ್ ದ ಮೈಂಡ್ ಈಸ್ ಕಾಲ್ಡ್ ಸಮಾಧಿ. ಆ ಕೆಲಸ ಕಾರ್ಯಗಳಲ್ಲಿ ನೀವು ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಬಿಟ್ರಿ ಅಂದ್ರ ಅದಕ್ಕೆ ಧಾರಣ ಅಂತಾರ. ಅದರಾಗ ಮುಳುಗಿ ಬಿಟ್ರಿ ಅಂದ್ರ ಇಲ್ಲಿ ಧ್ಯಾನ ಅಲ್ಲ ಇದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜವಾಬ್ದಾರಿಗಳಲ್ಲಿ ಮುಳುಗಿ ಬಿಟ್ರಿ ಅಂದ್ರ ಅದಕ್ಕಂತಾರ ಧ್ಯಾನ, ಸಮಾಧಿ. ದಿಸ್ ಟ್ರೈನಿಂಗ್ ಇಸ್ ಗಿವನ್ ಇನ್ ಉಪಾಸನಾ. ಇದನ್ನ ಏನದ ಉಪಾಸನೆ ಒಳಗ ಅಂತಕಡೆ ಏಕಾಗ್ರತೆ ಆಗ್ಲಿಕ್ಕೆ ಕೊಡುವಂತಹ ಒಂದು ಯಮ ನಿಯಮಗಳನ್ನ ಏನ ಪತಂಜಲಿ ಯಾರ ಅವನ್ನ ಸ್ವಲ್ಪ ಮಾಡಿಫೈ ಮಾಡಿ ಇವ್ರು ಹೇಳಕತ್ತಾರ ವೇದಾಂತಿಗಳು. ಉಪಯೋಗ ಮಾಡ್ಕೊಡ್ರಿ, ಚಲೋ ಅದಾವ. ಸೊ ಕರ್ಮಯೋಗ ಇಸ್ ಫಾರ್ ಪ್ರಾಕ್ಟಿಸಿಂಗ್ ಇಕ್ವಾನಿಮಿಟಿ. ಈ ಕರ್ಮಯೋಗವನ್ನ ನಾವು ಆಚರಣೆ ಮಾಡಿದ್ರ ನಮಗ ರಾಗ ದ್ವೇಷಗಳು ಕಡಿಮೆ ಆಗ್ತಾವ. ಸಮತ್ವ ಮನಸ್ಸು ಸಮ ಉಳಿತದ, ಶಾಂತ ಉಳಿತದ. ಯಾವ ಗೊಂದಲ ಇಲ್ದಂಗೆ ಕೆಲಸ ಕಾರ್ಯಗಳನ್ನ ಮಾಡ್ತೇವಿ, ಮತ್ತ ಪರ್ಫೆಕ್ಟ್ ಕೆಲಸ ಮಾಡ್ತೇವಿ. ಸಮತ್ವಂ ಯೋಗ ಇತಿ ಉಚ್ಯತೆ. ಭಗವದ್ಗೀತಾ 2ನೇ ಅಧ್ಯಾಯ 48ನೇ ಶ್ಲೋಕದಾಗ ಆ ಸಮತ್ವ ಅನ್ನುವುದು ಕರ್ಮಯೋಗದಿಂದ ಬಂದಂತ ಒಂದು ಪ್ರತಿಫಲ. ಸಮತ್ವಂ ಯೋಗ ಇತಿ ಉಚ್ಯತೆ. ರಾಗ ದ್ವೇಷ ರಹಿತ ಇರುವುದಕ್ಕೆ ಸಮತ್ವ ಅಂತಾರೆ. ಉಪಾಸನಾ ಯೋಗ ಈಸ್ ಪ್ರಾಕ್ಟಿಸಿಂಗ್ ವಿಡ್ರಾವಲ್ ಆಫ್ ದ ಮೈಂಡ್ ಅಟ್ ವಿಲ್. ಈ ಉಪಾಸನ ನಿಷ್ಕಾಮ ಉಪಾಸನಾ ಯೋಗ ಅಂದ್ರೆ ಏನು ಅಂದ್ರ ಮನಸ್ಸನ್ನ ನಮ್ಮ ಹತೋಟಿಗೆ ತಗೊಂಬಂದು ಅದನ್ನ ಎಲ್ಲಿ ಬೇಕಲ್ಲಿ ಕಳಿಸೋದು, ಎಲ್ಲಿ ಕಳಿಸಬಾರ್ದು ಅಲ್ಲಿ ಬಿಡೋದು. ವಿಡ್ರಾವಲ್ ಆಫ್ ದ ಮೈಂಡ್ ಫ್ರಮ್ ದ ವರ್ಲ್ಡ್ಲಿ ಸಿಚುವೇಶನ್. ಮನಸ್ಸನ್ನ ಜಗತ್ತಿನಲ್ಲಿದ್ದಂತಹ ವಿಷಯ ವಸ್ತುಗಳಿಂದ ಹಿಂದೆ ತೆಗೆದುಕೊಂಡು ನಮ್ಮ ಕರ್ತವ್ಯಗಳಿಗೆ ನಿಷ್ಕಾಮ ಮತ್ತು ಉಪಾಸನಾ, ಧ್ಯಾನ, ಜಪ, ಶ್ರವಣ, ಮನನ, ನಿಧಿಧ್ಯಾಸ ಕಡೆ ಹರಿಸೋದು. ಎಲ್ಲಾ ಕಡೆ ಹರಿಬಿಟ್ಟು ಇಲ್ಲಿ ಟೈಮ್ ಇಲ್ಲ ಅಂದ್ರೆ ಹೆಂಗ್ರಿ? ಅಲ್ಲಿ ಹರಿ ಬಿಡೋದನ್ನ ಕಮ್ಮಿ ಮಾಡ್ಬೇಕು, ಇಲ್ಲಿ ಹರಿ ಬಿಡಬೇಕದು. ಡ್ಯಾಮ್ ಕಟ್ಟಬೇಕದು. ವಿಡ್ರಾವಲ್ ಅಟ್ ವಿಲ್ ಅಂಡ್ ಫೋಕಸಿಂಗ್ ಆನ್ ಉಪಾಸನ ಆರ್ ಶ್ರವಣಂ. ಉಪಾಸನ ಮ್ಯಾಗ ಶ್ರವಣ ಫೋಕಸ್ ಮಾಡ್ರಿ, ಕರ್ಮಯೋಗದ ಫೋಕಸ್ ಮಾಡ್ರಿ. ಅಂತಃಕರಣದಲ್ಲಿ ಮನದೋಷ ಹೋತು ಅಂದ್ರ, ಅಂತಃಕರಣದಲ್ಲಿ ಏಕಾಗ್ರತೆ ಬಂತಂದ್ರೆ ಅವಾಗ ಶ್ರವಣದ ಮ್ಯಾಗ ಅಟೆನ್ಷನ್ ಕೊಡ್ರಿ. ಶ್ರವಣ ಮುಗಿತಂದ್ರೆ ಮನನದ ಮ್ಯಾಗ ಅಟೆನ್ಷನ್ ಕೊಡ್ರಿ. ಮನನ ಮುಗಿತಂದ್ರೆ ನಿಧಿಧ್ಯಾಸನ ಮ್ಯಾಗ ನೀವು ಅದನ್ನ ಕೇಂದ್ರೀಕರಣ ಮಾಡ್ರಿ. Therefore, Upasana says, at a time, my God, 11:15. Therefore, the Upasana says, Upanishad says, every grahastha must compulsorily practice Karma Yoga and Upasana Yoga. ಆದ್ದರಿಂದ ಗೃಹಸ್ಥ ಪ್ರವೃತ್ತಿ ಮಾರ್ಗದ ಹಿಡಿದಂತ ಆ ಮನುಷ್ಯ ಗೃಹಸ್ಥ ನೀವೆಲ್ಲ ಕರ್ಮಯೋಗ ಮತ್ತು ಉಪಾಸನ ಯೋಗವನ್ನ ಮಾಡ್ಬೇಕು. ಎಷ್ಟು ವರ್ಷ ಮಾಡ್ಬೇಕ್ರಿ? ಹೌ ಲಾಂಗ್? 100 years, 100 ವರ್ಷ ಮಾಡ್ಬೇಕು. ನಾ 2 ವರ್ಷ ಮಾಡ್ಲೇನ್ರಿ? 6 ತಿಂಗಳು ಮಾಡ್ಲೇನ್ರಿ? ನಾ 3 ತಿಂಗಳು ಮಾಡ್ಲೇನ್ರಿ? ಒಂದ್ 100 ವರ್ಷ ಆಯುಷ್ಯ ಮುಗಿಮಠ ಮಾಡ್ಬೇಕು. ಲೈಫ್ ಲಾಂಗ್. ದೇರ್ ಇಸ್ ನೋ ರಿಟೈರ್ಮೆಂಟ್ ಫಾರ್ ದಿಸ್. ಸರ್ಕಾರಿ ನೌಕರಿ ರಿಟೈರ್ಮೆಂಟ್ ಅದ, ಇವಾಗ ರಿಟೈರ್ಮೆಂಟ್ ಇಲ್ಲ. ಸಾಯಿ ಮಠ ಮಾಡ್ಬೇಕು ಕರ್ಮಯೋಗ ಉಪಾಸನ ಯೋಗವನ್ನ. ಫಾರ್ ಆಲ್ ದ ಥಿಂಗ್ಸ್ ಯು ಕ್ಯಾನ್ ಟಾಕ್ ಅಬೌಟ್ ರಿಟೈರ್ಮೆಂಟ್. ಎ ಗೃಹಸ್ಥ ಕ್ಯಾನ್ ನಾಟ್ ಅಫೋರ್ಡ್ ಟು ರಿಟೈರ್ಡ್ ಫ್ರಮ್ ಕರ್ಮಯೋಗ ಅಂಡ್ ಉಪಾಸನ ಯೋಗ. ಗೃಹಸ್ಥ ಇದ್ದವಾಗ ರಿಟೈರ್ಮೆಂಟ್ ಇಲ್ಲ. ಎಲ್ಲದಕ್ಕೂ ರಿಟೈರ್ಮೆಂಟ್ ಐತಿ, ಇದಕ್ಕೆ ರಿಟೈರ್ಮೆಂಟ್ ಇಲ್ಲ. ಒಂದ್ ವೇಳೆ ರಿಟೈರ್ಮೆಂಟ್ ಬೇಕಂದ್ರೆ ಅಂತ ಕಡೆ ಶುದ್ಧಿ, ಅಂತ ಕಡೆ ಏಕಾಗ್ರ ಆದಾಗ ರಿಟೈರ್ಮೆಂಟ್ ಕರ್ಮಯೋಗದಿಂದ ಮತ್ತು ಉಪಾಸನ ಯೋಗದಿಂದ. ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಮೇ ಕಮ್ ಡೌನ್ ಬಿಕಾಸ್ ದ ಏಜ್, ಬಟ್ ದೇ ಆರ್ ದೇರ್ ಕಂಪಲ್ಸರಿ. ನಿಮ್ಗೆ ಏನಪ್ಪಾ ಕ್ವಾಲಿಟಿ ಆಗಲಿ ಮತ್ತು ಕ್ವಾಂಟಿಟಿ ಆಗಲಿ ಸ್ವಲ್ಪ ವಯಸ್ಸಾದಂಗೆ ಕಡಿಮೆ ಆಗ್ಬಹುದು, ಮಾಡುವಂತ ಸಾಮರ್ಥ್ಯ ಕಡಿಮೆ ಆಗ್ಬಹುದು. ಕರ್ಮಯೋಗ ಉಪಾಸನ ಯೋಗ ಮಾಡುವಂತ ಸಾಮರ್ಥ್ಯ ಕಮ್ಮಿ ಆಗ್ಬಹುದು ನಮ್ಮ ವಯಸ್ಸು ಹೆಚ್ಚಿಗೆ ಆದಂಗ. ಆದ್ರೆ ಎಷ್ಟೋ ವಯಸ್ಸಾಗ್ಲಿ ಕರ್ಮಯೋಗ ಉಪಾಸನ ಯೋಗ ಬಿಡುವಂಗಿಲ್ಲ. ಮದುವೆ ಬಿಡ್ತೀರಂದ್ರ ಇದ್ರಾಗಿಲ್ಲ ಅದು. ಮದುವೆ ಬಿಡ್ತೀರಂದ್ರ ಯಾವಾಗ ಬಿಡ್ಬೇಕು ಅಂದ್ರ ನೀವು ಬಿಡುವಂಗಿಲ್ಲ, ಅದು ತಾನ ಬಿಟ್ಟು ಹೋಗ್ಬೇಕು. ಅಂತಕನ ಶುದ್ಧ ಆಗೈತಿ, ವಿಷಯದಲ್ಲಿ ದೋಷ ಕಂಡೈತೇನೋ ನೋಡ್ಕೋಬೇಕು. ವಿಷಯದಲ್ಲಿ ಸುಖ ಐತೇನೋ, ಬುದ್ಧಿ ಐತೇನೋ ವಿಚಾರ ಮಾಡ್ರಿ. ವಿಷಯದ ಸುಖ ಐತೇನೋ, ಇಲ್ಲಿ ಬಿಡೋ ಮಾರಾಯ ಅಂದಿ ಕರ್ಮಯೋಗ ಬಿಡು. ಮನಸ್ಸು ಏಕಾಗ್ರವಾಗಿ ತಾಸುಗಟ್ಟಲೆ ಧ್ಯಾನವನ್ನ ಮಾಡ್ತೈತೇನೋ, ಭಗವಂತನ ಧ್ಯಾನವನ್ನ ಮಾಡ್ತೈತೇನೋ, ಮನನ ಮಾಡ್ತೈತೇನೋ, ನಿಧಿಧ್ಯಾಸನ ಮಾಡ್ತೈತೇನೋ, ಶ್ರವಣ ಮಾಡ್ತೈತೇನೋ, ಮಾಡ್ತೈತ್ರಿ. ಏನ್ ಲಕ್ಷ ಬರಂಗಿಲ್ಲ, ಏನು ಬರಂಗಿಲ್ರಿ. ಹಂಗಾರೆ ಏಕಾಗ್ರ ಆಗೈತಿ, ಅವಾಗ ಕರ್ಮಯೋಗ ಉಪಾಸನ ಯೋಗವನ್ನು ಬಿಡು. ಏನ್ ಮಾಡು? ಶ್ರವಣ ಮನನ ನಿಧ್ಯಾಸನ ಮಾಡ್ಲೇಬೇಕು.
ಆ ವಿಷಯವನ್ನು ಮತ್ತಿನ್ನೂ ಹೇಳೋರದಾರ ಮತ್ತೆ ಅದನ್ನು ನಾಳೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮನೆಗೆ ವಿರಾಮ್. ಮಂಗಳಾರತಿ ಮಾಡ್ರಿ. ಮಂಗಳಾರತಿ ಯಾರು ಮಾಡ್ತೀರಿ?